ಎಲ್ಲರಿಗೂ ನಮಸ್ಕಾರ. ಆಚಾರ್ಯ IAS ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಈ ವರ್ಷದ ಅಂದರೆ 2024ರ ಏನು ಪೂರ್ವಭಾವಿ ಪರೀಕ್ಷೆ ಇದೆ ಇದರ ಕೆಲವು ಪ್ರಶ್ನೆಗಳನ್ನು ಉತ್ತರಗಳೊಂದಿಗೆ ನಾನು ನಿಮಗೆ ವಿವರಿಸ್ತೇನೆ. ಇದರಲ್ಲಿ ಮುಖ್ಯವಾಗಿ ನಾನು ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳು, ಜೊತೆಗೆ ಕೆಲವೊಂದು ಡಿಫೆನ್ಸ್ ಅಂದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ. ಈ ವರ್ಷ ನಾವು ವಿಶೇಷವಾಗಿ ನೋಡೋದಾಯಿತು ಅಂತಂದರೆ ಡಿಫೆನ್ಸಿಂದ ಅಂದರೆ ರಕ್ಷಣಾ ಒಂದು ವ್ಯವಸ್ಥೆಯಿಂದ ನಮಗೊಂದು 4 ರಿಂದ 5 ಕ್ವೆಶನ್ ಬಂದಿದೆ. ಸೊ ಹಾಗಾಗಿ ನಾವು ಸ್ವಲ್ಪ ಈ ಫ್ಯಾಕ್ಚುಯಲ್ ಡೀಟೇಲ್ಸ್ ಅಂತಂತಂದರೆ ಇತ್ತೀಚೆಗೆ ಏನಾಗ್ತಿದೆ ನಮ್ಮ ಡಿಫೆನ್ಸ್ ಸೆಕ್ಟರಲ್ಲಿ ಅದನ್ನು ನಾವು ಸ್ವಲ್ಪ ನೋಡಬೇಕಾಗತ್ತೆ. ನಾವು ಸೈನ್ಸ್ ಕ್ವೆಶನ್ಸನ್ನು ನೋಡಬೇಕಾದ್ರೆ ಒಂದು 10 ರಿಂದ 12 ಕ್ವೆಶನ್ ಸೈನ್ಸಿಂದ ಬಂದಿದೆ. ಅಂದರೆ ಟೆಕ್ನಾಲಜಿ ಆಯಿತು, ಬೇಸಿಕ್ ಸೈನ್ಸ್ ಆಯಿತು, ಅದರಿಂದ ಬಂದಿದೆ. ಜೊತೆಗೆ ಕೆಲವೊಂದು ಇಂಟರ್ನ್ಯಾಷನಲ್ ರಿಲೇಷನ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಎಕನಾಮಿಕ್ ಕ್ವೆಶನ್ಸನ್ನು ನೋಡ್ತೀವಿ, ಕೆಲವೊಂದು ಜಾಗ್ರಫಿಯಲ್ಲಿ ಮ್ಯಾಪ್ ಬೇಸ್ಡ್ ಕ್ವೆಶನ್ಸನ್ನು ನೋಡ್ತೀವಿ. ಜೊತೆಗೆ ನಾವು ಎನ್ವೈರ್ನ್ಮೆಂಟಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಏನಿದೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅವುಗಳನ್ನ ನೋಡ್ತೇವೆ. ಅದರ ಹೊರತಾಗಿ ಕೆಲವೊಂದು ಇಂಟರ್ನ್ಯಾಷನಲ್ ರಿಲೇಷನ್ ಈ ರಿಪೋರ್ಟ್ ಅಂತ ಹೇಳಿ, ಇಂಡೆಕ್ಸ್ ಅಂತ ಹೇಳಿ, ಅಥವಾ ಇತ್ತೀಚೆಗೆ ನಮಗೆ ಪ್ರಚಲಿತ ವಿದ್ಯಮಾನಗಳಲ್ಲಿರುವಂತಹ ಕೆಲವೊಂದು ಸಂಸ್ಥೆಗಳನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಅಂಥ ಒಂದು ಪ್ರಶ್ನೆಗಳನ್ನು ನಾನು ತಗೊಂಡು ಚರ್ಚೆ ಮಾಡ್ತಿದ್ದೇನೆ. ಸುಮಾರಾಗಿ ನನಗೆ ಒಂದು 19 ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಅದರಲ್ಲಿ ನಮಗೆ ಮೊದಲನೇ ಪ್ರಶ್ನೆ ಬಂದು ನಾರ್ತ್ ಸಿ ಅಂತಂತಂದರೆ ನಮಗೆ ಇದು ನಾವು ಯುರೋಪನ್ನು ನೋಡಿದಾಗ, ಯುರೋಪ್ನ ಮುಖ್ಯ ಭಾಗವನ್ನು ನೋಡಿದಾಗ, ಜೊತೆಗೆ ಇಲ್ಲಿ ನಮಗೆ ಯುನೈಟೆಡ್ ಕಿಂಗ್ಡಮ್ ಅನ್ನು ನೋಡಿ, ಈ ಯುರೋಪಿನ ಮುಖ್ಯ ಭಾಗದಲ್ಲಿ ಬರುವಂಥ ಕೆಲವೊಂದು ಕಂಟ್ರಿಗಳನ್ನು ನೋಡಿದ್ರೆ ಇಲ್ಲಿ ಮಧ್ಯದಲ್ಲಿ ಸಿಗ್ತಾ ಇರೋದು ನಮಗೆ ನಾರ್ತ್ ಸಿ. ಸೊ ಇಲ್ಲಿ ಸುಮಾರು ಕಂಟ್ರಿಗಳು, ಇಲ್ಲಿ ಜರ್ಮನಿ ಆಗಿರ್ಬೋದು, ಇಲ್ಲಿ ನಮಗೆ ಬೆಲ್ಜಿಯಂ ಆಗಿರ್ಬೋದು, ಇಲ್ಲಿ UK ಆಗಿರ್ಬೋದು, ನೆದರ್ಲ್ಯಾಂಡ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನಮಗೆ ಸುಮಾರು ಕಂಟ್ರಿಗಳು ಸಿಗುತ್ತೆ. ಸೊ ಅದರಲ್ಲಿ ಯಾವ್ಯಾವುದಂತ ಇಲ್ಲಿ ಫಿನ್ಲ್ಯಾಂಡ್ ಅಂತಂದರೆ ನಮಗೆ ಇದು ಒಂದು ಸರೋವರಗಳ ನಾಡು ಅಂತ ಹೇಳ್ತೀವಿ. ಸರೋವರಗಳ ನಾಡು ಅಂತಂದರೆ ನಮಗೆ ಸುಮಾರು ಅಲ್ಲಿ ಏನಂತಂದರೆ ಈ ಥರ ಲೇಕ್ಗಳಾಗಲಿ, ಸಣ್ಣ ಸಣ್ಣ ದ್ವೀಪಗಳಾಗಲಿ ಸುಮಾರು ನಮಗೆ ಸಿಗುತ್ತೆ. ಆಮೇಲೆ ಜರ್ಮನಿ ಮುಖ್ಯ ಭಾಗವಾಗಿ ಇಲ್ಲಿ ಬರುವಂಥದ್ದು. ನಂತರ ನಾರ್ವೆ ನಮಗೆ ಇಲ್ಲಿ ಮೇಲ್ಗಡೆಯಿಂದ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಅಲ್ಲಿಂದ ಬರುವಂಥದ್ದು. ರಷ್ಯಾ ಮಾತ್ರ ಇಲ್ಲಿ ನಮಗೆಲ್ಲೂ ಟಚ್ ಆಗಲ್ಲ. ಸೊ ರಷ್ಯಾ ನಮಗೆ ಟಚ್ ಆಗಲ್ಲ, ಇದು ತಪ್ಪಾಗುತ್ತೆ. ಸೊ ಈ 3 ದೇಶಗಳು ನಮಗೆ ನಾರ್ತ್ ಸಿಗೆ ಹತ್ಕೊಂಡು ಇದೆ. ಸೊ ಇಲ್ಲಿ ಓನ್ಲಿ 3 ಅಂತ ಆಗುತ್ತೆ, ಆಲ್ 4 ಆಗೋದಿಲ್ಲ. ಇದು ನಮಗೆ ಮ್ಯಾಪ್ ಬೇಸ್ಡ್ ಕ್ವೆಶನ್. ಸೊ ದಯವಿಟ್ಟು ಯಾವುದೇ ಒಂದು ಅಂತಾರಾಷ್ಟ್ರೀಯ ಸ್ಥಳ ನಮಗೆ ನ್ಯೂಸಲ್ಲಿ ಬಂದರೆ ಅದನ್ನು ತಾವು ಮ್ಯಾಪ್ ಬೇಸ್ಡ್ ಲರ್ನಿಂಗ್ ಅಂತಂದರೆ ನೀವು ನಕ್ಷೆಯನ್ನು ನೋಡಿಕೊಂಡು ಕಲಿಬೇಕಾಗುತ್ತೆ. ನಾವು ಮುಖ್ಯವಾಗಿ ಈ ಸಿಗಳೇನಿದ್ದಾವೆ, ಸಣ್ಣ ಸಿಗಳು ಅಂದರೆ ಈಗ ಅರಾಲ್ ಸಿ, ಬ್ಲ್ಯಾಕ್ ಸಿ, ಬಾಲ್ಟಿಕ್ ಸಿ, ನಾರ್ತ್ ಸಿ, ಸೊ ಈ ಥರದ್ದು ಸಣ್ಣ ಸಿಗಳೇನಿದ್ದಾವೆ, ಇವನ್ ಅರೇಬಿಯನ್ ಸಿ, ಸೊ ಇದರ ಸುತ್ತಮುತ್ತಲಿನ ಅಂದರೆ ಇದಕ್ಕೆ ಹೊಂದಿಕೊಂಡಿರುವಂತಹ ರಾಷ್ಟ್ರಗಳನ್ನು ನಾವು ಕಲಿಬೇಕಾಗುತ್ತೆ. ದಯವಿಟ್ಟು ಸಣ್ಣ ಈಗ ಸಿಗಳೇನು, ಇವನ್ ಡೆಡ್ ಸಿ, ಸೊ ಇಂಥವನ್ನೆಲ್ಲ ನೀವು ದಯವಿಟ್ಟು ಮಾರ್ಕ್ ಮಾಡಿಕೊಂಡು ನೀವು ಕಲಿಬೇಕಾಗುತ್ತೆ. ಆರ್ಕ್ಟಿಕ್ ಸಿ, ಆಮೇಲೆ ಬಾಲ್ಟಿಕ್ ಸಿ, ಸೊ ಸುಮಾರು ಸಣ್ಣ ಸಿಗಳಿದ್ದಾವೆ. ನಮ್ಮ ಓಷನ್ಗಳನ್ನು ಬಿಟ್ಟು, ಸಮುದ್ರ ಈ ಮಹಾಸಾಗರಗಳನ್ನ ಬಿಟ್ಟು ಸಣ್ಣ ಸಿಗಳಂತ ಹೇಳಿ ನಾವು ಮಾರ್ಕ್ ಮಾಡ್ತೀವಿ, ಅವುಗಳನ್ನ ದಯವಿಟ್ಟು ಓದಿ. ಸೊ ಮುಂದಿನ ಪ್ರಶ್ನೆ ನಮಗೆ ಸೀರಿಯಲ್ ನಂಬರ್ 31ರಲ್ಲಿ ಇಲ್ಲಿ RTG ಅಂತ ಹೇಳಿ ಇದೊಂದು ಹೊಸ ಕಾನ್ಸೆಪ್ಟ್, ರೇಡಿಯೋ ಐಸೋಟೋಪ್ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ ಅಂತಂದರೆ ನಮಗೆ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಡಿವೈಸ್ ಅಂತ ಹೇಳ್ಬೋದು. ಈಗ ನಾವು ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತಂದರೆ ನಾವು ಅಣು ವಿದ್ಯುತ್ತನ್ನು ತಯಾರು ಮಾಡುವಂಥದ್ದು. ಅಣು ವಿದ್ಯುತ್ತನ್ನು ತಯಾರು ಮಾಡುವಂಥ ಸುಮಾರು ರಿಯಾಕ್ಟರ್ಸ್ ನಮ್ಮಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ
ಕೈಗಾದಲ್ಲಿದೆ, ಅದು ಬಿಟ್ಟರೆ ರಾಜಸ್ಥಾನಲ್ಲಿ ರಾವಟ್ ಬಟಾರದಲ್ಲಿದೆ, ತಮಿಳ್ನಾಡಲ್ಲಿ ಕುಡಾನ್ಕುಲಮಲ್ಲಿದೆ, ಕಲ್ಪಕಮ್ಮಲ್ಲಿದೆ, ಆಮೇಲೆ ನಮಗೆ ನರೋರಾದಲ್ಲಿದೆ ಯು ಪಿನಲ್ಲಿ, ಸೊ ಜೈತಾಪುರ್. ಸೊ ಈ ರೀತಿಯಾಗಿ ನಮಗೆ ಸುಮಾರು ಜಾಗಗಳಲ್ಲಿ ನಮಗೆ ಈ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಸಿಗುತ್ತೆ. ಬಟ್ ಇದು ಏನಂತಂದ್ರೆ ನಮಗೆ ಮೆಗಾವ್ಯಾಟ್ಗಳಲ್ಲಿ 200, 700, 1000 ಮೆಗಾವ್ಯಾಟ್ಸಲ್ಲಿ ಉತ್ಪಾದನೆ ಮಾಡುವಂಥದ್ದು. ಆದರೆ RTG ಅಂತ ಬಂದು ಇವು ಮಿನಿಯೇಚರ್ ಅಂತಂದರೆ ಇವು ಗಾತ್ರದಲ್ಲಿ ಸಣ್ಣ ಗಾತ್ರದವು ಇರ್ತವೆ. ಸೊ ಇದನ್ನು ನಾವು ಕ್ಯಾರಿ ಕೂಡ ಮಾಡ್ಬೋದು. ಸೊ ಅಂಥ ರಿಯಾಕ್ಟರ್ಸ್, ಸೊ ಒಂಥರ ಬ್ಯಾಟ್ರಿ ಇದ್ದಂಗೆ. ಸೊ ಬ್ಯಾಟ್ರಿ ಏನು ಮಾಡುತ್ತೆ, ನಮಗೆ ವಿದ್ಯುತ್ ಇಲ್ಲದೆ ಇರುವಾಗ ವಿದ್ಯುತ್ತನ್ನು ನಮಗೆ ಕೊಡುವಂಥದ್ದು. ಸೊ ಅಂಥ ಸಣ್ಣ ರಿಯಾಕ್ಟರ್ನ ನಾವು RTG ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಿತವಾದಂತಹ ಕೆಲವೊಂದು ವಾಕ್ಯಗಳನ್ನು ನಾವು ನೋಡೋದಾಯಿತು ಅಂತಂದರೆ, RTGs ಆರ್ ಮಿನಿಯೇಚರ್ ಫಿಷನ್ ರಿಯಾಕ್ಟರ್. ಹೌದು, ಫಿಷನ್ ರಿಯಾಕ್ಟರ್ ನಮ್ಮ ಕಡೆ ಇರುವಂಥ ಎಲ್ಲ ರಿಯಾಕ್ಟರ್ಸ್ ಕೂಡ ಫಿಷನ್ ರಿಯಾಕ್ಟರ್. ನ್ಯೂಕ್ಲಿಯರ್ ಫಿಷನ್ ಅಂತಂದರೆ ಒಂದು ದೊಡ್ಡ ಅಣು 2 ಸಣ್ಣ ಅಣುಗಳಾಗಿ ಏನಂತಂದರೆ ಬೇರ್ಪಟ್ಟಾಗ, ಅಂದರೆ ಅದರಿಂದ ಅವು ಉತ್ಪತ್ತಿಯಾದಾಗ ನಮಗೆ ಅಪಾರವಾದಂತಹ ಶಕ್ತಿ ನಮಗೆ ರಿಲೀಸ್ ಆಗುತ್ತೆ. ಸೊ ಅದನ್ನು ನಾವು ಫಿಷನ್ ರಿಯಾಕ್ಷನ್, ಫಿಷನ್ ಅಂತಂದರೆ ಒಡೆಯೋದು, ಬ್ರೇಕ್ ಆಗುವಂಥದ್ದು. ಸೊ ಅದು ಅದು ಕರೆಕ್ಟ್ ಆಗಿದೆ. RTGs ಆರ್ ಯೂಸ್ಡ್ ಇನ್ ಪವರಿಂಗ್ ದ ಆನ್ ಬೋರ್ಡ್ ಸಿಸ್ಟಮ್ ಇನ್ ಸ್ಪೇಸ್ ಕ್ರಾಫ್ಟ್ಸ್. ನೋಡಿ, ಸ್ಪೇಸ್ ಕ್ರಾಫ್ಟನ್ನು ನಾವು ಫ್ಯೂಯಲ್ ಮಾಡಲಿಕ್ಕೆ ನಮಗೆ ಸುಮಾರು ಹಾದಿಗಳಿದ್ದಾವೆ. ಒಂದು ಸೋಲಾರ್ ಪವರಿಂದ ಮಾಡ್ಬೋದು, ಜೊತೆಗೆ ನಮಗೆ ಫ್ಯೂಯಲ್ ಏನು ನಾವು ಯೂಸ್ ಮಾಡ್ತೀವಿ ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಅದರಿಂದ ಮಾಡ್ಬೋದು. ಬಟ್ ಇದೇನಂತಂದರೆ ನಮಗೆ ತುಂಬ ಅನುಕೂಲಕಾರಿ ಆಗಿರುವಂಥದ್ದು. ಸೊ ಸ್ಮಾಲ್ ಸ್ಕೇಲಲ್ಲಿ ಇದನ್ನು ನಾವು ನಮ್ಮ ಏವಿಯಾನಿಕ್ಸ್ ಅಂತ ಏನು ಹೇಳ್ತೀವಿ, ನಾವು ಯಾವುದೇ ಒಂದು ಸ್ಪೇಸ್ ಕ್ರಾಫ್ಟ್ನ ಹಾರಿಸಬೇಕಾದ್ರೆ ಅದರ ಕಂಟ್ರೋಲ್ ಇರುವಂಥ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಏನಿದೆ ಅದನ್ನು ಆನ್ ಮಾಡಲಿಕ್ಕೆ ನಾವು ಇಂಥ ಸಣ್ಣ ಒಂದು ರಿಯಾಕ್ಟರ್ನ ನಾವು ಉಪಯೋಗ ಮಾಡ್ಬೋದು. ಅದು ಕೂಡ ಸರಿ ಇದೆ. ನಂತರ ಇಲ್ಲಿ ನಾವು ಉಪಯೋಗಿಸುವಂತಹ ನಮಗೆ ಏನು ಇಂಧನ ಅಂತ ಹೇಳ್ತೀವಿ. ಸೊ ಇಂಧನ ಯಾವುದು? ನಾವು ಡೆಫಿನೆಟ್ಲಿ ಯುರೇನಿಯಂ 235ನ ಇಲ್ಲಿ ನಾವು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅದು ಅನ್ಕಂಟ್ರೋಲ್ಡ್ ರಿಯಾಕ್ಷನ್ ಆಗಿಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಂಟ್ರೋಲ್ ರಾಡ್ಸು ಅದೆಲ್ಲ ತುಂಬ ಒಂದು ಕಾಂಪ್ಲಿಕೇಟೆಡ್. ಅದಕ್ಕೆ ಒಂದು ಸಣ್ಣ ಜಾಗದಲ್ಲಿ ಆಗುವಂಥದ್ದಲ್ಲ, ಅದಕ್ಕೆ ಎಕರೆಗಂಟ್ಲೆ ನಮಗೆ ಲ್ಯಾಂಡ್ ಬೇಕು. ಯಾಕಂದರೆ ಅದರಿಂದ ಬರುವಂತಹ ಕಿರಣಗಳೇನಿದ್ದಾವೆ ಅವು ಅಪಾಯಕಾರಿಯಾಗಿರೋದ್ರಿಂದ ನಾವು ಅವುಗಳನ್ನ ಯೂಸ್ ಮಾಡೋಕ್ಕಾಗಲ್ಲ. ನಮಗೆ ಸಣ್ಣ ಸಣ್ಣ ಈ ಫಿಸಿಬಲ್ ಮೆಟೀರಿಯಲ್ ಅಂತಂದರೆ ರೇಡಿಯೋ ಐಸೋಟೋಪ್ಸ್ ಯಾವುವು ನ್ಯಾಚುರಲ್ ಆಗಿ ನಮಗೆ ಒಂದು ಪ್ರೋಟಾನ್ ಅದಕ್ಕೆ ಹಿಟ್ ಮಾಡಿದಾಗ ಅದರಿಂದ ಬ್ರೇಕ್ ಆಗೋದು, ಪ್ರೋಟಾನ್ ಅಲ್ಲ ನ್ಯೂಟ್ರಾನ್ನ ಅದಕ್ಕೆ ಹಿಟ್ ಮಾಡಿದಾಗ ನಮಗೆ ಅದರಿಂದ ಬ್ರೇಕ್ ಆಗಿ ಎನರ್ಜಿ ರಿಲೀಸ್ ಮಾಡುವಂತಹ ಸುಮಾರು ಮೆಟೀರಿಯಲ್ ಇದೆ. ಸೊ ಅದರಲ್ಲಿ ಪ್ಲೂಟೋನಿಯಂ ನಮಗಿದೆ, ಥೋರಿಯಂ ಇದೆ. ಸೊ ಇವೆಲ್ಲ ಹೆಂಗಂತಂದ್ರೆ ನಮಗೆ ಎಕ್ಸ್ಪ್ಲೋಸ್ ಅಂತಂದರೆ ಯಾವುದೇ ರೀತಿಯಾದಂತಹ ಅಪಾಯ ಆಗದೇ ಇರೋ ಥರ ಸಣ್ಣ ಲೆವೆಲಲ್ಲಿ ಈ ಕಂಟ್ರೋಲ್ ರಿಯಾಕ್ಷನ್ ಇರುತ್ತೆ. ಸೊ ಅಂಥದ್ರಲ್ಲಿ ನಮ್ಮ ವೆಪನ್ ಮಾಡಬೇಕಾದ್ರೆ ಈ ಮಿಸೈಲ್ಸ್ ಎಲ್ಲ ಯೂಸ್ ಮಾಡುವಂತಹ ಏನು ವಾರ್ ಹೆಡ್ಗಳಿದ್ದಾವೆ, ಸೊ ಆ ವೆಪನ್ ಮಾಡಿ ಆದಮೇಲೆ ಉಳಿದಿರುವಂಥ ಫ್ಯೂಯಲ್, ಸೊ ಯುರೇನಿಯಂ 235 ಇರುವಂಥದ್ದು, ಅದರಿಂದ ಸಿಗುವಂತಹ ಪ್ಲೂಟೋನಿಯಂ 238, ಯುರೇನಿಯಂ 238ಇಂದ ಪ್ಲೂಟೋನಿಯಂ 238 ಮತ್ತು 239 ಸಿಗುವಂಥದ್ದು. ಸೊ ಅಂಥದ್ದನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ. ಇಟ್ ಈಸ್ ದ ಬೈ ಪ್ರಾಡಕ್ಟ್. ನಾವು ಡೈರೆಕ್ಟಾಗಿ ಯುರೇನಿಯಂ 235ನ ಇಲ್ಲಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗುತ್ತೆ. 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗುತ್ತೆ. ನಂತರ ಇದು 32ನೇ ಕ್ವೆಶನ್ನು. ಇಲ್ಲಿ ನಮಗೆ ಈ ಒಂದು ಏನು ಸ್ಟಾರ್ ಅನ್ನೋದಿರುತ್ತೆ, ಒಂದು ನಕ್ಷತ್ರ ಅನ್ನೋದಿರುತ್ತೆ. ನಮ್ಮ ಸೂರ್ಯ ಕೂಡ ಒಂದು ನಕ್ಷತ್ರ. ಆ ಸೂರ್ಯನ ಒಂದು ಜೀವಮಾನ ಏನಿರುತ್ತೆ, ಜೀವಮಾನ ಎಷ್ಟೋ ಒಂದು ಬಿಲಿಯನ್ ಇಯರ್ಸ್ ಗಂಟಲೆ ಇರುತ್ತೆ. ಸೊ ಆ ಜೀವಮಾನದಲ್ಲಿ ಆಗುವಂತಹ ಅಥವಾ ಅದು ತಲುಪುವಂತಹ ಕೆಲವೊಂದು ಹಂತಗಳೇನಿದಾವೆ ಅದನ್ನು ನಾವು ಕಲಿಬೇಕಾಗುತ್ತೆ. ಸೊ ನಾವು ಸೂರ್ಯನಷ್ಟೇ ಗಾತ್ರ ಇರುವಂಥ ಒಂದು ನಕ್ಷತ್ರವನ್ನು ಒಂದು ಸಾಮಾನ್ಯ ನಕ್ಷತ್ರ ಅಥವಾ ಸೂರ್ಯನ ರೀತಿ ಇರುವಂಥ ನಕ್ಷತ್ರ ಅಂತ ಕರಿತೇವೆ. ಅದೇ ಸೂರ್ಯನಕ್ಕಿಂತ ಜಾಸ್ತಿ ಗಾತ್ರ ಇತ್ತು ಅಂತಂದರೆ ಅದನ್ನ ಜೈಂಟ್ ಸ್ಟಾರ್ ಅಂತ ಕರಿತೇವೆ, ಜೈಂಟ್ ಸ್ಟಾರ್. ಸೊ ಜೈಂಟ್ ಸ್ಟಾರ್ ಅನ್ನೋದೇನಂತಂದರೆ ಅದರ ಗಾತ್ರ ಜಾಸ್ತಿ ಆಗಿರೋದ್ರಿಂದ ಸೊ ಅದರ ಲೈಫ್ ಸೈಕಲ್ ಅನ್ನೋದೇನಿದೆ, ಅದರ ಜೀವನ ಚಕ್ರ ಅನ್ನೋದೇನಿದೆ, ಸೊ ಅದು ಸ್ವಲ್ಪ ವೇರಿ ಆಗುತ್ತೆ. ಸೊ ಅದರ ರಿಲೇಟೆಡ್ ನಾವು ನೋಡೋಣ. ಜೈಂಟ್ ಸ್ಟಾರ್ಸ್ ಲಿವ್ ಮಚ್ ಲಾಂಗರ್ ದೆನ್ ಡಾರ್ಫ್. ಜೈಂಟ್ ಅಂತಂತಂದರೆ ದೊಡ್ಡ ಗಾತ್ರದ್ದು, ಬೃಹದಾಕಾರ ಅಂತ ಹೇಳ್ತೀವಿ. ಡಾರ್ಫ್ ಅಂತಂದರೆ ಚಿಕ್ಕದು, ಅಂದರೆ ಒಂಥರ ಸ್ಟ್ರಿಂಕ್ ಆಗಿರುವಂಥದ್ದು ಅಥವಾ ಕುಗ್ಗಿರುವಂಥದ್ದು. ಅಂದರೆ ಬೇಸಿಕಲಿ ಏನಂತಂದ್ರೆ ಅದು ಸೈಜ್.
ಇದು ನಮಗೆ ಬಿಗ್ ಸೈಜ್ ಆಗಿರೋದ್ರಿಂದ, ಇದು ಸಣ್ಣ ಸೈಜ್ ಆಗಿರೋದ್ರಿಂದ ಇದರಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಈ ಬಿಗ್ ಸ್ಟಾರಲ್ಲಿ ಏನಂತಂದರೆ ರಿಯಾಕ್ಷನ್ ಫಾಸ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಇದರಲ್ಲಿ ಸಿಗುವಂತಹ ಹೈಡ್ರೋಜನ್ದು ಐಸೋಟೋಪ್ಸ್ ಏನಿದೆ ಅದು ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಹೈಡ್ರೋಜನ್ ಐಸೋಟೋಪ್ಸು ಎರಡು ಫ್ಯೂಸ್ ಆದಾಗ ನಮಗೆ ಹೀಲಿಯಂ ಸಿಗುವಂಥದ್ದು. ಅದರಲ್ಲಿ ನಮಗೆ ಅಪಾರವಾದಂಥ ಫಿಷನ್ನಲ್ಲಿ ಏನು ನಮಗೆ ಎನರ್ಜಿ ಸಿಗುತ್ತೆ ಅದಕ್ಕಿಂತ ಎಷ್ಟೋ ಲಕ್ಷ ಪಟ್ಟು ಜಾಸ್ತಿ ನಮಗೆ ಎನರ್ಜಿ ಸಿಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಜೈಂಟ್ ಸ್ಟಾರಲ್ಲಿ ಏನಂತಂತಂದರೆ ರಿಯಾಕ್ಷನ್ ಬೇಗ ಆಗ್ತಾ ಇರುತ್ತೆ. ಸೊ ರಿಯಾಕ್ಷನ್ ಬೇಗ ಆಗ್ತಾ ಇರೋದ್ರಿಂದ ಅದರ ಫ್ಯೂಯಲ್ಲು ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ದೀರ್ಘಕಾಲ ಬದುಕಕ್ಕಾಗಲ್ಲ, ಅಂದರೆ ಅದು ಆದಷ್ಟು ಬೇಗ ಅದರ ಲೈಫ್ ಸೈಕಲ್ ಮುಗಿಯುತ್ತೆ. ಅದೇ ಡಾರ್ಫ್ ಸ್ಟಾರ್, ಚಿಕ್ಕ ಗಾತ್ರದ ಸ್ಟಾರ್ ಅನ್ನೋದು ಏನಿರುತ್ತೆ, ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕುಬ್ಜ ಅಂತ ಹೇಳ್ತೀವಿ. ಕುಬ್ಜ ಒಂದು ನಕ್ಷತ್ರದಲ್ಲಿ ಏನಾಗುತ್ತೆ ಅಂತಂದರೆ ಫ್ಯೂಯಲ್ ಕಡಿಮೆ ಇರೋದ್ರಿಂದ ರಿಯಾಕ್ಷನ್ದು ರೇಟ್ ಏನಿದೆ, ರಿಯಾಕ್ಷನ್ದು ವೇಗ ಏನಿದೆ ಅದು ಅಷ್ಟೊಂದು ಫಾಸ್ಟ್ ಆಗಿರಲ್ಲ, ಅದು ಸ್ಲೋ ಆಗಿ ಕನ್ಸ್ಯೂಮ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಡಾರ್ಫ್ ಸ್ಟಾರ್ದು ಲೈಫ್ ಜಾಸ್ತಿ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದರೆ ಇದು ರಾಂಗ್ ಆಗುತ್ತೆ. ಜೈಂಟ್ ಸ್ಟಾರ್ಸ್ ಲಿವ್ ಮಚ್ ಲಾಂಗರ್ ಇದೆಯಲ್ಲ, ನೋ, ದೇ ಲಿವ್ ಶಾರ್ಟರ್ ದ್ಯಾನ್ ದ ಡಾರ್ಫ್ ಸ್ಟಾರ್ಸ್. ದೇ ಲಿವ್ ಶಾರ್ಟರ್ ದ್ಯಾನ್ ದ ಡಾರ್ಫ್ ಸ್ಟಾರ್ಸ್. ಸೊ ಅದಕ್ಕಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದಾಗ, ಕಂಪೇರ್ ಟು ಡಾರ್ಫ್ ಸ್ಟಾರ್ಸ್ ಅಂದರೆ ಕುಬ್ಜ ನಕ್ಷತ್ರಗಳಿಗೆ ನಾವು ಹೋಲಿಸಿದಾಗ ಜೈಂಟ್ ಸ್ಟಾರ್ಸ್, ದೈತ್ಯಾಕಾರದ ಸ್ಟಾರ್ಸ್ ಏನಿದಾವೆ, ಹ್ಯಾವ್ ಅ ಗ್ರೇಟ್ ರೇಟ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್. ನಾನು ಆಲ್ರೆಡಿ ಹೇಳಿದೆ, ನಮಗೆ ಫ್ಯೂಯಲ್ ಜಾಸ್ತಿ ಇರೋದ್ರಿಂದ ನಮಗೆ ಇದರ ರಿಯಾಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಓನ್ಲಿ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಆ್ಯಂಡ್ ಓನ್ಲಿ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಸೊ ಹಾಗಾಗಿ ನಮಗೆ ಆನ್ಸರ್ ಡಿ ಆಗುತ್ತೆ. ಸೊ ಇಲ್ಲಿ ಮೊದಲನೇದು ತಪ್ಪಾದಾಗ ನಮಗೆ ಈ ಎರಡು ಸ್ಟೇಟ್ಮೆಂಟ್ಗಳನ್ನ ಬಿಟ್ಟೇ ಬಿಡ್ತೀವಿ ನಾವು. ಅಥವಾ ಏನಂತಂತಂದರೆ ಇವು ಏನಂತಂದರೆ ಈ ಎಕ್ಸ್ಪ್ಲೇನ್ಸ್ ಅನ್ನೋದು ನಮಗೆ ಬರೋದೇ ಇಲ್ಲ. ಯಾವುದೇ ಒಂದು ತಪ್ಪು ಸ್ಟೇಟ್ಮೆಂಟು ಇನ್ನೊಂದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ನಾವು ಈ ಎರಡರಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ಅವಾಗ. ಸೊ ಇಲ್ಲಿ ಈ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್, which one of the following is synthesized in human body that dilates blood vessels and increases blood flow? ಸೊ ಜನರಲ್ ಆಗಿ ನಮ್ಮ ದೇಹದಲ್ಲಿ ಈ ಬೋಜ್ ಅನ್ನೋದು ಜಾಸ್ತಿ ಆದಾಗ ನಮ್ಮ ರಕ್ತನಾಳಗಳಿಂದವೆ, ಆ ರಕ್ತನಾಳಗಳಲ್ಲಿ ಕೆಲವೊಂದು ಏನಂತಂದರೆ ಕಟ್ಕೊಳ್ಳುವಂಥದ್ದು. ಸೊ ರಕ್ತನಾಳ ಏನಾಗುತ್ತೆ, ಕಟ್ಕೊಳ್ಳುತ್ತೆ. ಇದರಿಂದ ಅದು ಫ್ಯಾಟಿಂದ ಆಗಿರ್ಬೋದು ಅಥವಾ ಇನ್ನೊಂದು ಮೆಟೀರಿಯಲಿಂದ ಆಗಿರ್ಬೋದು. ಸೊ ಈವನ್ ಬ್ಲಡ್ ಥಿಕ್ ಆಗೋದ್ರಿಂದನೂ ಕೂಡ ಏನಾಗುತ್ತೆ ಅಂದರೆ ಕಟ್ಕೊಳ್ಳುವಂಥ ಚಾನ್ಸು ನಮಗೆ ಜಾಸ್ತಿ ಆಗುತ್ತೆ. ಇದಕ್ಕೇನು ಮಾಡ್ತೀವಿ ನಾವು, ಇತ್ತೀಚೆಗೆ ಸ್ಟಂಟ್ ಅನ್ನುವಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಲ್ಲಿ ಸ್ಟಂಟ್ ಹಾಕಿ ಆ ರಕ್ತನಾಳವನ್ನು ಸ್ವಲ್ಪ ಅಗಲ ಮಾಡಿದಾಗ ಅದು ಏನು ಕಟ್ಕೊಂಡಿರುತ್ತಲ್ಲ, ಹೆಪ್ಪುಗಟ್ಟಿರುವಂಥದ್ದು, ಅದು ಪಾಸ್ ಆಗುತ್ತೆ. ಸೊ ಇದು ನಮಗೆ ತಂತ್ರಜ್ಞಾನ. ಇದನ್ನು ನಾವು ಡೈಲೇಷನ್ ಅಂತ ಕರಿತೀವಿ. ಸೊ ಡೈಲೇಷನ್ ಅಂತಂದರೆ ಆ ರಕ್ತನಾಳವನ್ನು ಅಗಲ ಮಾಡುವಂಥದ್ದು. ಅದರ ಗಾತ್ರ ಏನಿದೆ ಅದನ್ನ ಸ್ವಲ್ಪ ಅಗಲ ಮಾಡಿದ್ರೆ ಅದರಲ್ಲಿ ಏನು ಕಟ್ಕೊಂಡಿರುತ್ತೋ ಅದು ಮುಂದೆ ಹೋಗಿ ಅದು ನಮಗೆ ನಾರ್ಮಲ್ ಆಗಿ ಎಕ್ಸ್ಕ್ರೀಷನ್ ಅಲ್ಲಿ ನಮ್ಮ ತ್ಯಾಜ್ಯ ವಸ್ತು ಆಗಿ ಅದು ಆಚೆಗೆ ಬರುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಮ್ಮ ಶರೀರದಲ್ಲಿ ಒಂದು ಆ ರೀತಿಯಾದಂತಹ ಒಂದು ರಸಾಯನ ಇದೆ, ಅದು ನ್ಯಾಚುರಲ್ ಆಗಿ ಡೈಲೇಷನ್ ಮಾಡ್ತಾ ಇರುತ್ತೆ. ಅದು ಯಾವುದು ಅಂತ ಹೇಳಿ, ಇದು ಸ್ವಲ್ಪ ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ಇದನ್ನು ನಾವು ಜನರಲ್ ಆಗಿ ಯಾವುದೇ NCERT ಬುಕ್ಗಳಲ್ಲಿ ನೋಡೋಕ್ಕಾಗೋದಿಲ್ಲ. ಬಟ್ ಪೋಸ್ಟ್ ಕೋವಿಡ್ ಆದಮೇಲೆ ಸುಮಾರು ಜನ ಪೋಸ್ಟ್ ಕೋವಿಡಲ್ಲಿ ಡೆತ್ ಆಗಿರೋ ಏನಂತಂದರೆ ಅದು ಏನಂತಂದರೆ ರಕ್ತನಾಳಗಳು ಕಟ್ಕೊಂಡು ಸೊ ಸುಮಾರು ಡೆತ್ಗಳಾಗಿದೆ. ಸೊ ಹಾಗಾಗಿ ಇದು ನೈಟ್ರಿಕ್ ಆಕ್ಸೈಡ್, ಇದರಲ್ಲಿ ಯಾವುದೂ ನಮಗೆ ರಾಕೆಟ್ ಸೈನ್ಸ್ ಥರ ಯಾವುದೋ ಒಂದು ಶಾರ್ಟ್ಕಟ್ಟನ್ನು ಯೂಸ್ ಮಾಡಿ ನಮಗೆ ಇಲ್ಲಿ ಆನ್ಸರ್ ಬರೋದಿಲ್ಲ. ಈ ನೈಟ್ರಸ್ ಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡು ಇದೆಲ್ಲ ಏನಂತಂದರೆ ಪೊಲ್ಯೂಷನ್ಸು. ಸೊ ಅದಕ್ಕಾಗಿ ನಮ್ಮ ಬಾಡಿ ಅದನ್ನ ತಯಾರು ಮಾಡಲ್ಲ. ನೈಟ್ರೋಜನ್ ಪೆಂಟಾಕ್ಸೈಡು ಇದ್ರ ಬಗ್ಗೆ ನಮಗೆ ಐಡಿಯಾನೇ ಇರಲ್ಲ. ಸೊ ಇಂಥದ್ರಲ್ಲಿ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಸೊ ಇದು ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದು. ಬಂದರೆ ಬಂತು, ಇಲ್ಲ ಅಂತಂದರೆ ಇದನ್ನು ಬಿಟ್ಬಿಡಬೇಕು ಇಂಥ ಕ್ವೆಶನ್ಸನ್ನು. ಸೊ ನೈಟ್ರಿಕ್ ಆಕ್ಸೈಡ್ ಇಸ್ ದ ಆನ್ಸರ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್. ಸೊ ಓದ್ತಾ ಹೋಗ್ತೀನಿ. ಐಡೆಂಟಿಫಿಕೇಶನ್ ಆಫ್ ನಾರ್ಕೋಟಿಕ್ಸ್ ಇನ್ ಪ್ಯಾಸೆಂಜರ್ಸ್ ಅಟ್ ಏರ್ಪೋರ್ಟ್ ಆರ್ ಇನ್ ಏರ್ಕ್ರಾಫ್ಟ್. ಅಂದರೆ ನಾರ್ಕೋಟಿಕ್ಸ್ ಅಂತಂದರೆ ನಮಗೆ ಉದ್ದೀಪನ ಮದ್ದು ಅಂತ ಏನು ಹೇಳ್ತೀವಿ, ಉದ್ದೀಪನ ಅಂದರೆ ಡ್ರಗ್ಸ್. ಸೊ ಉದ್ದೀಪನ ಮದ್ದು
ಮನುಷ್ಯನ ರಕ್ತನಾಳಗಳಲ್ಲಿ ಇದೆಯಾ ಇಲ್ವಾ ಅನ್ನೋದು, ಅಂದರೆ ಐಡೆಂಟಿಫಿಕೇಶನ್ ಆಫ್ ನಾರ್ಕೋಟಿಕ್ಸ್ ಆನ್ ಪ್ಯಾಸೆಂಜರ್ಸ್ ಆಟ್ ಏರ್ಪೋರ್ಟ್ಸ್ ಆರ್ ಇನ್ ಏರ್ಕ್ರಾಫ್ಟ್. ಸೊ ಇದನ್ನು ನಾವು ಕಂಡುಹಿಡಿಯೋದು. ಯಾಕಂದರೆ ಇದು ಒಂಥರ ಸ್ಮಗ್ಲಿಂಗ್ ಆಗುವಂಥದ್ದು, ಬೇರೆ ದೇಶದಿಂದ ಬರುವಂಥದ್ದು. ನಮ್ಮಲ್ಲಿ ಗೋಲ್ಡನ್ ಕ್ರೆಸೆಂಟ್ ಆ್ಯಂಡ್ ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಒಂದು ಅಫ್ಘಾನಿಸ್ತಾನ್, ಇರಾನ್ ಕಡೆಯಿಂದ, ಇನ್ನೊಂದು ನಮಗೆ ಈ ಏನು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಇದೆ ಅಲ್ಲಿಂದ ಬರುವಂಥದ್ದು. ಸೊ ಇಂಥದ್ರಲ್ಲಿ ನಮ್ಗೆ ಏನಂತಂದರೆ, ಇಂಥ ಮಾಫಿಯಾಗಳನ್ನು ಬಗ್ಗು ಬಡಿಯೋದಕ್ಕೆ ನಾವು ಕೆಲವೊಂದು ಡಿವೈಸ್ಗಳನ್ನು ತಯಾರು ಮಾಡಿದ್ದೀವಿ. ಸೊ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಮಾನಿಟರಿಂಗ್ ದ ಪ್ರೆಸಿಪಿಟೇಷನ್ ಅಂತಂದರೆ ನಮಗೆ ಮಳೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಭೌಗೋಳಿಕ ಅಂಶಗಳು. ಸೊ ಅದು ನಮ್ಮ ಮೋಡ ಇರ್ಬೋದು, ಮೋಡದ ಗಾತ್ರ ಇರ್ಬೋದು, ಮೋಡದ ಸಾಂದ್ರತೆ ಇರ್ಬೋದು. ಸೊ ಅವನ್ನೆಲ್ಲ ಕಂಡುಹಿಡಿಯುವಂಥದ್ದು. ನಂತರ ಟ್ರ್ಯಾಕಿಂಗ್ ಆಫ್ ದಿ ಮೈಗ್ರೇಷನ್ ಆಫ್ ದಿ ಅನಿಮಲ್ಸ್, ಅಂದರೆ ಆ್ಯನಿಮಲ್ ಮೂವ್ಮೆಂಟ್. ಸೊ ಮೈಗ್ರೇಷನ್ ಅಂತಂತಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂತಹ ಈ ಏನು ಪ್ರಾಣಿಗಳಿದ್ದಾವೆ ಅಥವಾ ಪಕ್ಷಿಗಳಿದ್ದಾವೆ ಅವುಗಳನ್ನು ಟ್ರ್ಯಾಕ್ ಇಡುವಂಥದ್ದು, ಅಂದರೆ ಅವುಗಳನ್ನು ಗಮನಿಸುವಂಥದ್ದು. ಸೊ ಇದೆಲ್ಲ ಏನು ಮಾಡುತ್ತೆ ಅಂತಂದರೆ ರಡಾರ್ಗಳು ಮಾಡುತ್ತೆ. ರಡಾರ್ ಅಂತಂತಂದರೆ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಹೇಳಿ. ಸೊ ಇದನ್ನು ರಡಾರ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ರೇಡಿಯೋ ವೇವ್ಸ್ ಅನ್ನೋದೇನಿದೆ, ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ರೇಡಿಯೋ ವೇವ್ಸ್ ಅನ್ನೋದೇನಿದೆ, ಇದು ಉದ್ದವಾಗಿರುವಂತಹ ಕೆಲವೊಂದು ರೇಡಿಯೇಷನ್ಸು, ವೇವ್ಸ್. ಸೊ ಇವುಗಳ ಏನು ಫ್ರೀಕ್ವೆನ್ಸಿ ಇರುತ್ತೆ ಅದು ಕಡಿಮೆ ಇರುತ್ತೆ. ಸೊ ಇವು ಜಾಸ್ತಿ ಏನಂತಂದರೆ ಅಪಾಯಕಾರಿ ಕಿರಣಗಳಲ್ಲ. ಸೊ ಇವುಗಳನ್ನು ನಾವು ಏನು ಮಾಡ್ತೀವಿ ಅಂತಂತಂದರೆ, ನಾವು ಕಮ್ಯುನಿಕೇಷನ್ಗೆ ಇದನ್ನು ಯೂಸ್ ಮಾಡುವಂಥದ್ದು, ಸಂಪರ್ಕ ಸಾಧನೆಗೆ ಯೂಸ್ ಮಾಡುವಂಥದ್ದು. ಸೊ ರಡಾರ್ಗಳು ಏನೇನೆಲ್ಲ ಆ್ಯಕ್ಟಿವೇಟ್ ಮಾಡಿ, ಸಿಂಪಲ್ ರಡಾರ್ ಅಂದರೆ ಏನು ಗೊತ್ತಾ, ಯಾವುದೋ ಒಂದು ವಸ್ತು ಎಲ್ಲೋ ಇರುತ್ತೆ, ಇಲ್ಲಿಂದ ನಾವು ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಯಾವ ಥರನಾದ ಅದು ವಸ್ತು ಇದೆ, ಆಮೇಲೆ ಎಷ್ಟು ದೂರದಲ್ಲಿದೆ, ಹೇಗಿದೆ ಅನ್ನೋದನ್ನು ನಾವು ಈ ರೇಡಿಯೋ ವೇವ್ಸನ್ನು ಕಳಿಸ್ತೀವಿ. ಸೊ ಉಲ್ಟಾ ನಮಗೆ ರೇಡಿಯೋ ವೇವ್ಸ್ ಮತ್ತೆ ವಾಪಸ್ ಬರುತ್ತೆ, ನಾವಿಲ್ಲಿ ಅದನ್ನು ಅನಲೈಸ್ ಮಾಡುವಂಥದ್ದು. ಸೊ ಇದು ನಮ್ಮ ಯುದ್ಧ ವಿಮಾನಗಳಲ್ಲಿ ಹಿಡ್ಕೊಂಡು ಒಂದು ಹ್ಯಾಂಡ್ ಹೆಲ್ಡ್ ಡಿವೈಸ್. ಹ್ಯಾಂಡ್ ಹೆಲ್ಡ್ ಅಂತಂದ್ರೆ ನಾವು ಕೈಯಲ್ಲೇ ಕೆಲವೊಂದು ಈ ಯಂತ್ರೋಪಕರಣಗಳನ್ನು ಹಿಡ್ಕೊಂಡು ಅದರಿಂದ ಕೂಡ ರೇಡಿಯೋ ವೇವ್ಸ್, ಈವನ್ ನಮ್ಮ ರಿಮೋಟ್ ಕಂಟ್ರೋಲಲ್ಲಿ ನಮಗೆ ರೇಡಿಯೋ ವೇವ್ಸ್ ಇರುತ್ತೆ. ಸೊ ಅದರಿಂದ ಏನೋ ಕಮ್ಯುನಿಕೇಷನ್ ಆಗುತ್ತೆ. ಅದೇ ರೀತಿಯಾಗಿ ಹ್ಯಾಂಡ್ ಹೆಲ್ಡ್ ಡಿವೈಸಲ್ಲೂ ಹಿಡ್ಕೊಂಡು ಸಹ ನಮ್ಮ ದೂರದಲ್ಲಿ ಇರುವಂತಹ ವ್ಯಕ್ತಿಯಲ್ಲಿ ಅಥವಾ ವ್ಯಕ್ತಿಯ ಮೇಲೆ ನಮಗೆ ಈ ಡ್ರಗ್ಸ್ ಅನ್ನೋದು ಎಲ್ಲಾದರೂ ಫೈಂಡ್ ಆಗುತ್ತಾ, ಎಲ್ಲಾದರೂ ಗುರ್ತು ಸಿಗುತ್ತಾ ಅಂತ ಹೇಳಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಈ ಮಾನಿಟರಿಂಗ್ ದ ಪ್ರೆಸಿಪಿಟೇಷನ್ ಇದು ವೆರಿ ಕಾಮನ್ ಅಪ್ಲಿಕೇಶನ್. ಅಂದರೆ ಈಗ ನಮ್ಮ ಹವಾಮಾನ ಇಲಾಖೆಯವರು ಅಥವಾ ನಮ್ಮ ಇಸ್ರೋದವರು ಸುಮಾರು ಸ್ಯಾಟಲೈಟ್ಗಳನ್ನು ಬಿಟ್ಟಿದ್ದಾರೆ. ಸೊ ಅವರು ಏನಂತಂದರೆ ಇದನ್ನು ಕಂಟಿನ್ಯೂಸ್ ಆಗಿ ಅನಲೈಸ್ ಮಾಡ್ತಾ ಇರ್ತಾರೆ. ಈ ಹೊತ್ತಿಗೆ ಇಲ್ಲಿ ಮಳೆ ಆಗುತ್ತೆ ಇಲ್ವಾ ಅನ್ನೋದು ಈ ರೀತಿಯಾಗಿ ರಡಾರ್ಗಳ ಮುಖಾಂತರ ಅದನ್ನು ಪರಿಶೀಲಿಸಿ ಹೇಳುವಂಥದ್ದು. ಸೆಕೆಂಡ್, ಟ್ರ್ಯಾಕಿಂಗ್ ಆಫ್ ಅನಿಮಲ್ಸ್. ಯಾವುದೇ ಒಂದು ಮೂವ್ಮೆಂಟ್ ಆಯಿತು ಅಂತಂದರೆ ಅದನ್ನ ರಡಾರಿಂದ ನಾವು ಗುರುತಿಡಿಬೋದು. ದೂರದಂತಹ ಒಂದು ಯುದ್ಧ ವಿಮಾನ ಅಥವಾ ಒಂದು ಹಡಗನ್ನು ನಾವು ಕಂಡುಹಿಡಿಬೇಕು ಅಂತಂತಂದರೆ ಈ ಟ್ರ್ಯಾಕಿಂಗ್ ಆಫ್ ಅನಿಮಲ್ಸ್ ಮತ್ತು ಬರ್ಡ್ಸ್ ಅನ್ನೋದು ವೆರಿ ಕಾಮನ್. ಸೊ ಅದು ನಂತರ ನಮಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾಕುವಂಥ ಒಂದು ಆಪ್ಷನ್ ಏನಂತಂದರೆ ಇದು ಐಡೆಂಟಿಫಿಕೇಶನ್ ಆಫ್ ನಾರ್ಕೋಟಿಕ್ಸ್. ಈ ಲೆವೆಲ್ಗೂ ಕೂಡ ನಮ್ಮ ಏನಂತಂದರೆ ವಿಜ್ಞಾನ ತಂತ್ರಜ್ಞಾನ ಹೋಗಿದೆಯಾ ಅನ್ನುವಂಥದ್ದು ಸ್ವಲ್ಪ ಇಲ್ಲಿ ಡೌಟ್ ಆಗುತ್ತೆ. ಬಟ್ ನಾವು ಇದನ್ನು ಸ್ವಲ್ಪ ಪರಿಶೀಲಿಸಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಏರ್ಪೋರ್ಟ್ಗಳಲ್ಲಿ ಆಲ್ರೆಡಿ ಇವುಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಹ್ಯಾಂಡ್ ಹೆಲ್ಡ್ ಡಿವೈಸ್ ಮುಖಾಂತರ. ರಡಾರ್ಗಳು ಏನಂತಂದರೆ ಶಿಪ್ ಮೇಲೆ ಅಥವಾ ಏರ್ಕ್ರಾಫ್ಟ್ ಮೇಲೆ ಇರುವಂಥ ರಡಾರ್ಗಳು ಬೇರೆ. ಈ ರಡಾರ್ಗಳು ಏನಂತಂತಂದರೆ ಸಣ್ಣ ಗಾತ್ರದಲ್ಲಿ ಹ್ಯಾಂಡ್ ಹೆಲ್ಡ್ ಕೈಯಲ್ಲಿ ಹಿಡ್ಕೊಳ್ಳುವಂಥದ್ದು, ರೇಡಿಯೋ ವೇವ್ಸ್ ಆಗುತ್ತೆ, ವಾಪಸ್ ರೇಡಿಯೋ ವೇವ್ಸ್ ಬರುತ್ತೆ, ಹೇಳುತ್ತೆ ಯಾವ ರೀತಿಯಾದಂಥ ಸಬ್ಸ್ಟೆನ್ಸ್ ಅಲ್ಲಿದೆ ಅಂತ ಹೇಳಿ. ಸೊ ಹಾಗಾಗಿ ಇದು ಕೂಡ ಇದು ಇದೆ. ಸೊ 3 ಆ್ಯಕ್ಟಿವಿಟಿಗಳನ್ನು ನಾವು ರಡಾರ್ ಮುಖಾಂತರ ಮಾಡಬಹುದು, ಆಲ್ 3. ಸೊ ಸ್ವಲ್ಪ ಕಷ್ಟದ ಕ್ವೆಶನ್ ಇದು, ಇಂಥದ್ರಲ್ಲಿ ರಿಸ್ಕ್ ತೊಗೊಳಕ್ಕಾಗಲ್ಲ. 2, 3 ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಓನ್ಲಿ 2 ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ವೇಳೆ ಏನಾದರೂ ನಮಗೆ ಈ ಇದರ ಎಲಿಮಿನೇಷನ್ ಥರ 1 and 2, 2 and 3 ಈ ಥರ ಇತ್ತು ಅಂದರೆ ಈಸಿಯಾಗಿ ಮಾಡ್ಬೋದು ಆ ಆಪ್ಷನ್ಗಳ ಮೇಲೆ. ಬಟ್ ಇಲ್ಲಿ ಆ ಥರದ್ದು ರಿಸ್ಕ್ ತೊಗೊಳಕ್ಕಾಗಲ್ಲ. ಈ ನಂತರದ ಪ್ರಶ್ನೆ ಏನಿದೆ, ಇದನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಡಿಫೆನ್ಸ್ ಟೆಕ್ನಾಲಜಿಯಲ್ಲೂ ಹಾಕ್ಬೋದು, ಅಥವಾ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ನಮಗೆ ಡಿಫೆನ್ಸ್ ರಕ್ಷಣಾ ವಲಯದಲ್ಲಿ ಒಂದು 4-5 ಕ್ವೆಶನ್ ಏನು ಕೊಟ್ಟಿದ್ದಾರೆ ಅವುಗಳನ್ನ ಅಲ್ಲೂ ಸಹ ಹಾಕ್ಬೋದು. ಸೊ ಇನ್ನು ಮುಂದೆ ಸ್ವಲ್ಪ ರಕ್ಷಣಾ ವಲಯದ ಬಗ್ಗೆ ತಾವು ಕಾಳಜಿ ವಹಿಸಬೇಕಾಗತ್ತೆ. ಸೊ ಇಲ್ಲಿ ಈ ಮೇಲಿನ ಏರ್ಕ್ರಾಫ್ಟ್ಗಳು ಇವೆಲ್ಲ ಫೈಟರ್ ಏರ್ಕ್ರಾಫ್ಟ್ಸ್, ಅಂದರೆ ಯುದ್ಧ ವಿಮಾನಗಳು ಇವೆಲ್ಲ. ಇವುಗಳು ಯಾವುದು 5th ಜನರೇಷನ್. ಸೊ ಇಲ್ಲಿ ನೋಡಿ ಸ್ವಲ್ಪ ಇದ್ರ ಬಗ್ಗೆ ನಮಗೆ ಏನಂತಂದರೆ ಒಂದು
ಒಕ್ಕೊರಲಾದ ಒಪ್ಪಂದ ಇಲ್ಲ. ಏನಂತಂದರೆ ಯಾವುದನ್ನು 4th ಜನರೇಷನ್ನು ಯಾವುದನ್ನು 5th ಜನರೇಷನ್ ಅಂತ ಕರಿಬೇಕನ್ನೋದಕ್ಕೆ ನಮಗೆ ಮಾನದಂಡಗಳಿಲ್ಲ. ಆದರೆ ಜನರಲ್ ಆಗಿ ನಾವೀಗ 2G 3G 4G 5G ಅಂತ ಏನು ಕರಿತೀವಿ, ಅದೇ ಥರ ನಮ್ಮ ಏರ್ಕ್ರಾಫ್ಟ್ಸ್, ಫೈಟರ್ ಏರ್ಕ್ರಾಫ್ಟ್ಸಲ್ಲೂ ಕೂಡ ನಾವು 4th ಜನರೇಷನ್ 5th ಜನರೇಷನ್ ಅಂತ ಹೇಳಿ ನಾವು ಇದನ್ನು ಮಾಡ್ತೀವಿ. ಸೊ ಈಗ ಈ ಯುದ್ಧ ವಿಮಾನಗಳೇನಿದ್ದಾವೆ ನಮ್ಮಲ್ಲಿ ಯೂಸ್ ಮಾಡುವಂಥವು ಇದು ಮಿಗ್ ಮತ್ತು ಸುಖೋಯ್. ಮಿಗ್ ಮತ್ತು ಸುಖೋಯ್ ಏನಂತಂದರೆ ಏಜ್ ಓಲ್ಡ್ ಯುದ್ಧ ವಿಮಾನಗಳು. ಇದನ್ನು ನಾವು ರಷ್ಯಾದಿಂದ ಆಮದು ಮಾಡಿಕೊಂಡಿರುವಂಥವು. ಇದು ಕೆಟ್ಟ ಒಂದು ವಾರ್ತೆಗಳಿಗೆ ನಮಗೆ ಇದು ಏನಂತಂದರೆ ಆವಾಗಿವಾಗ ನಮ್ಗೆ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾ ಇರೋದು ಮಿಗ್ ಕ್ರ್ಯಾಶ್ ಆಯಿತು, ಸುಖೋಯ್ ಕ್ರ್ಯಾಶ್ ಆಯಿತು, ನಮ್ಮ ಪೈಲಟ್ಗಳು ತೀರ್ ಹೋದರು ಅನ್ನೋವಂಥದ್ದನ್ನು ನೋಡ್ತಾ ಇರ್ತೀವಿ. ಇವನ್ ಇತ್ತೀಚೆಗೆ ನಮಗೆ ಸುಮಾರು ಇಂಥ ಒಂದು ಹೆಲಿಕಾಪ್ಟರ್ ಇಂದ ಆಗಿರುವಂತಹ ಕೆಲವೊಂದು ಇನ್ಸಿಡೆಂಟ್ಸ್ ಏನಿದೆ ಅವನ್ನು ಕೇಳಿದ್ದೀವಿ. ರಫಾಲ್ ಅನ್ನೋದು ನ್ಯೂಸಲ್ಲಿದೆ. ಇದು ಸುಮಾರು ಒಂದು 15 ವರ್ಷದಿಂದ ನ್ಯೂಸಲ್ಲಿದೆ. ಯಾಕಂದರೆ ಇದನ್ನ ನಾವು ಫ್ರಾನ್ಸಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಫ್ರಾನ್ಸಿಂದ ನಮಗೆ ದಸಾಲ್ ಅಂತ ಹೇಳಿ ಒಂದು ಕಂಪ್ನಿ, ಅದರಿಂದ ನಾವು ಈ ರಫಾಲ್ ಏರ್ಕ್ರಾಫ್ಟ್ಸನ್ನು ಯೂಸ್ ಮಾಡ್ತೀವಿ. ಇದು ಕೂಡ ನಮಗೆ ಏನಂತಂದರೆ 5th ಜನರೇಷನ್ ಅಲ್ಲ. ಇದು ಕೂಡ ನಮಗೆ 5th ಜನರೇಷನ್ ಅಲ್ಲ. ಇನ್ನು ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಹೇಳಿ ಇದು ನಮ್ಮ ಹೆಮ್ಮೆ. ನಾವು ಇಲ್ಲೇ HAL ಅಲ್ಲಿ ಇದನ್ನ ಮಾಡಿರುವಂಥದ್ದು. ಸೊ ಇದು 5th ಜನರೇಷನಲ್ಲಿ ಬರುತ್ತಾ? ಇಲ್ಲ, ಇದು ಸಹ 4th ಜನರೇಷನಲ್ಲಿ ಬರುವಂಥದ್ದು. ಸೊ 5th ಜನರೇಷನ್ ಏನಂತಂದರೆ ಅದರದ್ದೇ ಆದಂಥ ಒಂದು ಏನಂತಾರೆ ಮಾನದಂಡಗಳಿದ್ದಾವೆ. ಏನಂತಂದರೆ ಡಿಜಿಟಲಿ ಕಂಟ್ರೋಲ್ಡ್ ಏವಿಯಾನಿಕ್ಸ್ ಇರ್ಬೋದು, ಅಥವಾ ರಡಾರ್ ಇದಿರ್ಬೋದು, ಆಮೇಲೆ ಏನಂತಂದರೆ ಜೆಟ್ ಇಂಜಿನ್ ಇರ್ಬೋದು. ಸೊ ಈ ಥರನಾಗಿ ಕೆಲವೊಂದು ಇದ್ದಾವೆ. ಇದು ಭಾಳ ಸ್ಪೆಸಿಫಿಕ್ ಕ್ವಶನ್ ಆಯಿತು. ಇದರಲ್ಲಿ ಎಲ್ಲರೂ ತಪ್ಪು ಮಾಡುವಂಥದ್ದು. ಇಲ್ಲಿ ಜನರಲ್ ಆಗಿ ತೇಜಸ್ ಮತ್ತು ರಫಾಲ್ ಇತ್ತೀಚೆಗೆ ನ್ಯೂಸಲ್ಲಿದ್ದಾವೆ, ಹೊಸ ಯುದ್ಧ ವಿಮಾನಗಳಿವೆ ಅಂತ ಹೇಳಿ ಟಿಕ್ ಹಾಕೋ ಚಾನ್ಸಸ್ ಇದೆ, ಮಿಗ್ ಹಳೇದು ಅಂತ ಹೇಳಿ. ಬಟ್ ಇವೆಲ್ಲ ಏನಂತಂದರೆ 4th ಅಥವಾ 4th ಜನರೇಷನ್ಗಿಂತ ಕೆಳಗಡೆ ಬರುವಂಥದ್ದು. 5th ಜನರೇಷನ್ ಯಾವುವು ಇಲ್ಲ. ಈಗ ಪ್ರೆಸೆಂಟ್ಲಿ 5th ಜನರೇಷನ್ ಇರುವಂಥದ್ದು ನಮಗೆ US ಅಲ್ಲಿ, ಆಮೇಲೆ ಚೈನಾದಲ್ಲಿ, ಆಮೇಲೆ ರಷ್ಯಾದಲ್ಲಿ. ಇಂಡಿಯಾದಲ್ಲಿ ನಾವು ಒಂದು ಆಮ್ಕಾ ಅಂತ ಹೇಳಿ ಕಾಂಬ್ಯಾಟ್ ಏರ್ಕ್ರಾಫ್ಟ್, ಅಡ್ವಾನ್ಸ್ ಕಾಂಬ್ಯಾಟ್ ಏರ್ಕ್ರಾಫ್ಟನ್ನು ನಾವು ಮಾಡ್ತಾ ಇದ್ದೀವಿ. ದಟ್ ವಿಲ್ ಕಮ್ ಅಂಡರ್ 5th ಜನರೇಷನ್. ಸೊ ಅದೊಂದೇ. ಸೊ ಇನ್ನೊಂದು 2-3 ವರ್ಷದಲ್ಲಿ ಅದು ನಮಗೆ ಸಿಗ್ಬೋದು, ಅಂದರೆ ಅದನ್ನು ಉಪಯೋಗಿಸ್ಬೋದು. ಸೊ ಇದನ್ನ ನೀವು ತಲೆಯಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏರ್ಕ್ರಾಫ್ಟ್ಸ್ ಅನ್ನೋದೇನಿದೆ, ಕಾಂಬ್ಯಾಟ್ ಏರ್ಕ್ರಾಫ್ಟ್ಸ್, ಇದ್ರ ಬಗ್ಗೆ ಸ್ವಲ್ಪ ಕಲಿತಾ ಹೋಗಿ. ಇದೇ ರೀತಿಯಾಗಿ ನಮ್ಮ ವಾರ್ಶಿಪ್ಸ್ ಏನಿದೆ ಅದ್ರ ಬಗ್ಗೆನೂ ತಾವು ಕಲಿಬೇಕಾಗುತ್ತೆ. ಸೊ ಇಲ್ಲಿ ನನ್ ಆಫ್ ದೆಮ್ ಯಾವುದೂ ಕೂಡ 5th ಜನರೇಷನ್ ಅಲ್ಲ. ಸೊ ಮುಂದಿನ ಪ್ರಶ್ನೆ ಇದು, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಓಕೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಹೈಡ್ರೋಜೆಲ್ಸ್ ಆರ್ ಯೂಸ್ಡ್? ಹೈಡ್ರೋಜೆಲ್ ಅಂತ ಹೇಳಿದರೆ, ಜೆಲ್ ಅನ್ನುವಂಥದ್ದು ಇದು ಈ ಕಡೆ ಸಾಲಿಡು ಅಲ್ಲ, ಈ ಕಡೆ ದ್ರವನೂ ಅಲ್ಲ ಅಂತ ಒಂದು ಇದು. ಸೊ ಇದನ್ನು ನಾವು ಮೂಲವಾಗಿ ಈ ಬಾಷ್ಪ ಅನ್ನೋದೇನಿದೆ, ಅಥವಾ ನಮ್ಮ ವಾತಾವರಣದಲ್ಲಿರುವಂತಹ ಒಂದು ಈ ಹಬೆ ಅನ್ನೋದು, ಅಥವಾ ಈ ವಾಟರ್ ವೇಪರ್ ಅನ್ನೋದು ಏನಿದೆ, ಸೊ ಇದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ವಾತಾವರಣದಲ್ಲಿರುವಂತಹ ಏನು ಆವಿ ಇದೆ, ಆ ಆವಿ ಅನ್ನೋದು ಕಂಡೆನ್ಸ್ ಆಗುವಂಥದ್ದು. ಅದರಿಂದ ನಮ್ಮ ಏರಿಯಾ ಏನಿದೆ ಅದು ಕೂಲ್ ಆಗುವಂಥದ್ದು. ಸೊ ಈ ಥರನಾಗಿ ಹೈಡ್ರೋಜೆಲ್ ಇತ್ತೀಚೆಗೆ ಇದು ಪಾಲಿಮರಿಂದ ಮಾಡುವಂಥದ್ದು. ಪಾಲಿಮರ್ ಅಂತಂದರೆ ಈಗ ಸುಮಾರು ನಮಗೆ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಕಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಪಾಲಿಮರ್ಸ್, ಲಾಂಗ್ ಚೈನ್ ಅಂತಂದರೆ ಈಗ ಪ್ಲಾಸ್ಟಿಕ್ ಅನ್ನೋದು ಹೆಂಗೆ ಪಾಲಿಮರ್ ಅಂತ ಹೇಳ್ತೀವಿ, ಅದೇ ಥರನಾಗಿ ಸುಮಾರು ಪಾಲಿಮರ್ಸನ್ನು ನಾವು ಮಾಡ್ತೀವಿ. ಆದರೆ ಇದರ ಉಪಯುಕ್ತತೆ ಏನಿದೆ ಬಹಳ ಇದ್ದಾವೆ. ಫಸ್ಟ್ ಒಂದು ನೋಡಿ, ಕಂಟ್ರೋಲ್ಡ್ ಡ್ರಗ್ ಡೆಲಿವರಿ ಇನ್ ಪೇಷಂಟ್ಸ್. ಹೌದು, ಇತ್ತೀಚೆಗೆ ನಾವು ಮಾಡ್ತಾ ಇದ್ದೀವಿ. ಸೊ ಇವನ್ ನ್ಯಾನೋ ಟೆಕ್ನಾಲಜಿಯಲ್ಲಿ 2nd ಜನರೇಷನ್ ಮೆಟೀರಿಯಲ್ನ ನಾವು ಡ್ರಗ್ ಡೆಲಿವರಿಗೆ ಯೂಸ್ ಮಾಡ್ತೀವಿ. ಸೊ ಅಂಥದ್ರಲ್ಲಿ ಹೈಡ್ರೋಜೆಲ್ ಏನು ಮಾಡುತ್ತೆ ಅಂತಂದರೆ, ಇದು ಬಾಡಿಯಲ್ಲಿ ಕೇವಲ ಔಷಧಿ ಅನ್ನೋದು, ಡ್ರಗ್ಸ್ ಅನ್ನೋದೇನಿದೆ ಆ ಕೆಮಿಕಲನ್ನು ಮಾತ್ರ ಹಿಡ್ಕೊಂಡು ಬೇರೆ ಯಾವುದೇ ಒಂದು ಅಂಗಾಂಗದ ಜೊತೆಗೆ ಬೇರೆ ಯಾವುದೇ ಒಂದು ನಮ್ಮ ಶರೀರದಲ್ಲಿ ಸಿಗುವಂಥ ಕೆಮಿಕಲ್ ಇದೆ ಅದರ ಜೊತೆ ರಿಯಾಕ್ಟ್ ಆಗಲಾರದೆ ಕೇವಲ ಆ ಜಾಗಕ್ಕೆ ಹೋಗಿ ಈ ಒಂದು ಕೆಮಿಕಲ್ನ ಬಿಡುವಂಥದ್ದು. ಸೊ ಅದನ್ನು ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ. ಮೈಸಿಲ್ಲೇಸ್ ಅಂತ ಒಂದು ಬರುತ್ತೆ, ನ್ಯಾನೋ ಮೈಸಿಲ್ಲೇಸ್ ಅಂತ ಹೇಳಿ. ಸೊ ಅದು ಕೂಡ ನಮಗೆ ಡ್ರಗ್ ಡೆಲಿವರಿಯಲ್ಲಿ ಉಪಯೋಗ ಮಾಡ್ತೀವಿ. ನಂತರ ಮೊಬೈಲ್ ಏರ್ ಕಂಡೀಷ್ನಿಂಗ್ ಅಂತಂದರೆ, ಈಗ ನಮ್ಮ ಕಾರ್ಗಳಲ್ಲಿ ಅಲ್ಲಿ ಇಲ್ಲಿ ಕಂಡೆನ್ಸರ್ ಇರುತ್ತೆ,
ರೇಡಿಯೇಟರ್ ಇರುತ್ತೆ. ಸೊ ನಮಗೆ ಇದು ಕಂಡೆನ್ಸರ್ ಗ್ಯಾಸ್ಗಳನ್ನು ಯೂಸ್ ಮಾಡ್ತೀವಿ, ಅದನ್ನ AC ಗ್ಯಾಸ್ ಅಂತ ಹೇಳ್ತೀವಿ, ಅದೆಲ್ಲ ಓಕೆ. ಬಟ್ ಈ ಹೈಡ್ರೋಜೆಲ್ ಅನ್ನೋದೇನಿದೆ ಅಂತಂದರೆ ಇದು ನಿಮ್ಮ ಎನ್ವೈರ್ನ್ಮೆಂಟನ್ನು ತಂಪಾಗಿಡ್ಲಿಕ್ಕೆ, ಸ್ವಲ್ಪ ಹೊತ್ತುಗಳ ಕಾಲ ತಂಪಾಗಿಡ್ಲಿಕ್ಕೆ ಏನು ಮಾಡುತ್ತೆ ಅಂತಂದರೆ ಇಲ್ಲಿರುವಂತಹ ಏನು ಬಾಷ್ಪ ಅಥವಾ ಆವಿ ಅನ್ನೋದು ಏನಿದೆ, ವಾಟರ್ ವೇಪರ್ ಏನು ನಮ್ಮ ಅಟ್ಮಾಸ್ಫಿಯರಲ್ಲಿ ಸ್ಪ್ರೆಡ್ ಆಗಿದೆ ಅದನ್ನು ಹಿಡ್ಕೊಳ್ಳುವಂಥದ್ದು. ಅದರಿಂದ ಏನಾಗುತ್ತೆ ಅಂತಂದರೆ ನಮಗೆ ತಂಪು ಅನ್ನೋದು ನಮಗೆ ಅನಿಸುತ್ತೆ, ಸುತ್ತಮುತ್ತ ತಂಪಿದೆ ಅಂತ ಅನಿಸುತ್ತೆ. ಸೊ ಅದು ಕೂಡ ನಮಗೆ ಆಗುವಂಥದ್ದು ಇದರಿಂದ ಆಗುತ್ತೆ. ಪ್ರಿಪ್ರೇಷನ್ ಆಫ್ ಇಂಡಸ್ಟ್ರಿಯಲ್ ಲುಬ್ರಿಕೆಂಟ್ಸ್ ಅಂದರೆ ಏನು? ಈಗ ಒಂದು ಮಷಿನ್ ರನ್ ಆಗಬೇಕಾಯ್ತು ಅಂತಂದರೆ ಅದಕ್ಕೆ ಆಯಿಲಿಂಗ್ ಆಗ್ತಾ ಇರಬೇಕು. ಆಯಿಲಿಂಗ್ ಅಂತಂತಂದರೆ ನಾವು ಕೇವಲ ಈ ಮೆಕ್ಯಾನಿಕಲ್ ಡಿವೈಸಸ್ ಏನಿದೆ ಅವನ್ನ ತಿರುಗಕ್ಕೆ ಒಂದರಿಂದ ಒಂದು ಟಚ್ ಆಗಕ್ಕೆ ಬಿಟ್ಟರೆ ಘರ್ಷಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವುಗಳು ಸ್ಮೂತಾಗಿ ಒಂದರಿಂದ ಒಂದರ ಮೇಲೆ ಓವರ್ಲ್ಯಾಪ್ ಆಗಿ ಅಥವಾ ಒಂದು ಇನ್ನೊಂದನ್ನ ಚಲನೆ ಮಾಡಿಸ್ಬೇಕಾಯ್ತು ಅಂತಂದರೆ ನಾವು ಲೂಬ್ರಿಕೇಶನ್ ಅಂತ ಹಾಕಬೇಕಾಗುತ್ತೆ. ಲೂಬ್ರಿಕೇಶನ್ ಅನ್ನೋದು ಈ ಆಯಿಲು, ಗ್ರೀಸು ಇಂಥವನ್ನ ಬಿಡ್ತಾ ಇರೋದು. ಹೈಡ್ರೋಜೆಲ್ಗಳನ್ನು ನಾವು ಆ ಒಂದು ಕೆಲಸಕ್ಕೂ ಕೂಡ ನಾವು ಈಗ ಇತ್ತೀಚೆಗೆ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ಸೊ ಆಲ್ 3 ಈಸ್ ಕರೆಕ್ಟ್. ಸ್ವಲ್ಪ ಕಷ್ಟದ ಕ್ವೆಶನ್ ಇದು, ಯಾಕಂದರೆ ಹೈಡ್ರೋಜೆಲ್ ಅಂದರೆ ನಮಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಈ ಕ್ವೆಶನ್ನ ಮಾಡೋದು ಕಷ್ಟ ಆಗುತ್ತೆ. ಇದು ಮ್ಯಾಟರ್ ಆಫ್ ಚಾನ್ಸ್. ಏನಂತಾರೆ, ಓದಿದವ್ರಿಗೆ ಪಕ್ಕ ಗೊತ್ತಾಗುತ್ತೆ, ಓದದೇ ಇರೋರಿಗೆ ಇದು ಕಷ್ಟ ಅನಿಸುತ್ತೆ. ಸೊ ನಮ್ಮ ಕವರೇಜ್ ಅನ್ನೋದೇನಿದೆ ಅದು ಜಾಸ್ತಿ ಇರಬೇಕು. ಸೊ ದಿಸ್ ಇಸ್ ಡನ್. ನಂತರ ದಿಸ್ ಇಸ್ ವೆರಿ ಈಸಿ ಕ್ವೆಶನ್. ಇತ್ತೀಚೆಗೆ ಈ ಫ್ಯೂಯಲ್ ಸೆಲ್ ಆಗಿರ್ಬೋದು, ಸಸ್ಟೈನಬಲ್ ಫ್ಯೂಯಲ್ ಆಗಿರ್ಬೋದು, ಬಯೋಮಾಸ್ ಆಗಿರ್ಬೋದು, ನಮಗೆ ಪ್ರತಿ ವರ್ಷ ಒಂದು 4 ರಿಂದ 5 ಕ್ವೆಶನ್ನು ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಅಥವಾ ರಿನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಥವಾ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಬರ್ತಾ ಇದೆ. ಸೊ ನಾವು ನೋಡೋದಾಯ್ತು ಅಂತಂದರೆ ಎನರ್ಜಿನೇ ಒಂದು ಸಪ್ರೇಟ್ ಚಾಪ್ಟರ್ ಆಗಿ ಮಾಡ್ಬೋದು. ಅದನ್ನ ಎಕನಾಮಿ ಅಂಡರಲ್ಲೂ ಓದ್ತೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲೂ ನಾವು ಅದನ್ನು ಓದ್ತೀವಿ, ಇವನ್ ಎನ್ವೈರ್ನ್ಮೆಂಟ್ ಅಂಡರಲ್ಲೂ ಓದ್ತೀವಿ. ಸೊ ಅದಕ್ಕಾಗಿ ಎನರ್ಜಿ ಅನ್ನೋದನ್ನು ಚಾಪ್ಟರೇ ಮಾಡೋದು ನಾವು ಒಳ್ಳೆಯದು. ಸೊ ಫ್ಯೂಯಲ್ ಸೆಲ್ ಅಂತ ಹೇಳಿದಾಗ, ಫ್ಯೂಯಲ್ ಸೆಲ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಕ್ಸಾಸ್ಟ್ ಎಮಿಷನ್ ಆರ್ ಯಾವ ಒಂದು ನಮಗೆ ಗ್ಯಾಸ್ ಅಂತ ಏನು ಹೇಳ್ತೀವಿ, ಎಮಿಷನ್ಸ್ ಅಂತ ಏನು ಹೇಳ್ತೀವಿ, ಹೊಗೆ. ಸೊ ಹೊಗೆಯಲ್ಲಿ ನಮಗೆ ಏನು ಬರುತ್ತೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಎಕ್ಸಾಸ್ಟ್ ಪೈಪ್ ಎಮಿಷನ್ ಫ್ರಾಮ್ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪವರ್ಡ್ ಬೈ ಹೈಡ್ರೋಜನ್. ಹೈಡ್ರೋಜನ್ ಅನ್ನೋದು ನಮಗೆ ಈ ಫ್ಯೂಯಲ್ ಆದಾಗ, ಇಂಧನ ಆದಾಗ ನಮಗೆ ನ್ಯಾಚುರಲ್ ಆಗಿ ಅದಕ್ಕೆ ಆಕ್ಸಿಡೈಸರ್ನ ಯೂಸ್ ಮಾಡ್ತೀವಿ, ಅದು O2 ಆಕ್ಸಿಜನ್. ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ನಮಗೆ ರಿಯಾಕ್ಟ್ ಆದಾಗ ಅಥವಾ ಎರಡು ಸೇರಿದಾಗ ನಮಗೆ ಹೊರಗಡೆ ಬರುವಂಥದ್ದು H2O. ನಮಗೆ ಪರ್ಫೆಕ್ಟ್ ಆದ ರಿಯಾಕ್ಷನ್ ಆಯಿತು ಅಂತಂದರೆ ಇನ್ನು ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದರೆ ಜಾಸ್ತಿ ಆಕ್ಸಿಜನ್ ಪ್ರೊವೈಡ್ ಮಾಡಿದಾಗ ನಮಗೆ ಸಿಗುವಂಥದ್ದು H2O. ದಟ್ ಈಸ್ ವಾಟ್ ಈಸ್ ವಾಟರ್ ವೇಪರ್. ಸೊ ವಾಟರ್ ವೇಪರ್ ಏನಂತಂದರೆ ಇದರ ಅಡ್ವಾಂಟೇಜ್, ಈಗ ಎಲೆಕ್ಟ್ರಿಕ್ ವೆಹಿಕಲ್ಲು ಯಾವುದು ಫ್ಯೂಯಲ್ ಸೆಲ್ಲಿಂದ ಮಾಡ್ತಾ ಇದ್ದೀವಿ, ಸೊ ಅದರಿಂದ ಅಡ್ವಾಂಟೇಜ್ ಏನಂತಂದರೆ ನಮಗೆ ಸಲ್ಫರ್ ಡೈಆಕ್ಸೈಡ್ ಆಗಲಿ, ನೈಟ್ರೋಜನ್ ಆಕ್ಸೈಡ್ಸ್ ಆಗಲಿ ನಮಗೆ ಈ ಹೊಗೆ ಮುಖಾಂತರ ಬರೋದಿಲ್ಲ. ನಮಗೆ ಸಿಂಪಲ್ ಆಗಿ ವಾಟರ್ ವೇಪರಲ್ಲಿಂದ ಬರುವಂಥದ್ದು. ಇದು ನಮಗೆ ಈ ಏನು ವಾತಾವರಣ ಇದೆ ಅದಕ್ಕೆ ಯಾವುದೇ ದುಷ್ಪರಿಣಾಮವನ್ನು ಬೀರಲ್ಲ. ಸೊ ಇದು ಸಿಂಪಲ್ ಕ್ವೆಶನ್ ಇದು. ಸೊ ಆನ್ಸರ್ ಈಸ್ ವಾಟರ್ ವೇಪರ್. ನೆಕ್ಸ್ಟ್ ಕ್ವೆಶನ್. Recently, the term pumped storage hydropower. Pumped storage hydropower. ಸಿಂಪಲ್ ಆಗಿ ಯೋಚನೆ ಮಾಡಿ. ಈಗ ಇಲ್ಲೊಂದು ಟ್ಯಾಂಕ್ ಇದೆ, ಇಲ್ಲೊಂದು ಟ್ಯಾಂಕ್ ಇದೆ. ಇಲ್ಲೇನಾದರೂ ನಾವು ನೀರನ್ನು ಸಂಗ್ರಹ ಮಾಡಿದ್ರೆ ಈ ನೀರನ್ನು ಪೈಪ್ ಮುಖಾಂತರ ನಾವು ಏನಾದರೂ ಇಲ್ಲಿಗೆ ನಾವು ತರಿಸೋದಾಯಿತು ಅಂತಂತಂದರೆ, ಇಲ್ಲಿ ನೋಡಿ ಇದೆ ಅಲ್ವಾ, ಜಲಪಾತದಲ್ಲಿ ನಾವು ಹೇಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಸೊ ಯಾವುದೇ ಒಂದು ಜಲಪಾತದ ಅಡಿಯಲ್ಲಿ ನಾವು ಟರ್ಬೈನನ್ನು ಇಟ್ಟರೆ ಅದು ತಿರುಗುವಂಥದ್ದು. ಸೊ ಈ ಪೊಟೆನ್ಷಿಯಲ್ ಎನರ್ಜಿ ಏನಿದೆ, ಈ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆದಾಗ ಇಲ್ಲಿ ನಾವು ಟರ್ಬೈನನ್ನು ಇಟ್ಟರೆ ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದು ಇಟ್ ಈಸ್ ನಥಿಂಗ್ ಬಟ್ ಪವರ್ ಪ್ರೊಡಕ್ಷನ್. ಸೊ ಇದನ್ನು ಏನಂತಂದರೆ ಇತ್ತೀಚೆಗೆ ನಾವು ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅನ್ನೋದು ಏನಿದೆ ಅದೇ ರೀತಿಯಾಗಿ ಇದನ್ನು ನಾವು ಕೃತಕವಾಗಿ ಒಂದು ಹೈಟಿಂದ ಇನ್ನೊಂದು ಹೈಟಿಗೆ ನೀರು ಬರುವಾಗ ನಾವು ವಿದ್ಯುತ್ ಉತ್ಪಾದನೆ ಅನ್ನೋದು ಏನು ಮಾಡ್ತೀವಿ ಅದನ್ನು ನಾವು ಏನಂತ ಕರಿತೀವಿ, ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಪವರ್ ಅಂತ ಕರಿತೀವಿ. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಅ ಬ್ಯಾಟ್ರಿ. ಈ ಇಡೀ ಸ್ಟ್ರಕ್ಚರನ್ನು ನೀವು ನೋಡಿದ್ರೆ ಒಂದು ರೀತಿಯಾದಂಥ ಇದೊಂದು ಪವರ್ ಸೋರ್ಸ್. ನಮ್ಗೆ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಳ್ಳೋದು, ನೀರು ಬಿಡೋದು, ಆಮೇಲೆ ಏನಂತಂದರೆ ವಿದ್ಯುತ್ ಉತ್ಪಾದನೆ ಮಾಡೋದು, ವಾಪಸ್ ಈ ನೀರನ್ನು ಮತ್ತೆ ಇಲ್ಲಿ ತೊಗೊಂಡೋಗುವಂಥದ್ದು. ಸೊ ದಿಸ್ ಕೀಪ್ಸ್ ಆನ್ ಹ್ಯಾಪ್ನಿಂಗ್. ನೀವು ಒಂದು ಕ್ವೆಶನ್ ಕೇಳ್ಬೋದು ಇಲ್ಲಿ, ಸರ್ ಇಲ್ಲಿ ವಿದ್ಯುತ್ ಉತ್ಪಾದನೆ ಏನಾಗ್ತಿದೆ
ಅದೇ ವಿದ್ಯುತ್ನ ನಾವು ಇಲ್ಲಿ ಬಳಸ್ಕೊಂಡು ಮೇಲ್ಗಡೆ ನೀರು ಹಾಕೋದ್ರಲ್ಲೂ ಅಷ್ಟೇ ಖರ್ಚಾಗುತ್ತಲ್ವ ಅಂತ. ಬಟ್ ಅಲ್ಲಿ ಏನಂತಂದರೆ ನಮಗೆ ನಿಯಮಿತವಾದಂತಹ ಒಂದು ಇದು ಏನಂತಂದರೆ ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ. ಬಟ್ ಇಲ್ಲಿ ಉತ್ಪಾದನೆ ಆಗುವಂಥ ಎಲೆಕ್ಟ್ರಿಸಿಟಿ ನಮಗೆ ಜಾಸ್ತಿ ಆಗುತ್ತೆ. ಸೊ ಇದು ಎಲ್ಲಂತಂದರೆ ಇದನ್ನು ನಾವು ಲಾಂಗ್ ಡ್ಯೂರೇಷನ್ ಎನರ್ಜಿ ಸ್ಟೋರೇಜ್ ಅಂತ ಹೇಳಿ ಕರಿಬೋದು. ಸೊ ಇಲ್ಲೇನು ನೀರು ಇಲ್ಲಿ ಶೇಖರಣೆ ಆಗಿದೆ, ಇದೇ ಶೇಖರಣೆ ಆದಂಥ ನೀರು ನಮಗೆ ಒಂಥರ ಶಕ್ತಿ ಇದ್ದಂಗೆ. ಯಾವಾಗ ಇದನ್ನ ಇಲ್ಲಿ ಹರಿಬಿಡ್ತೀವಿ ಇಲ್ಲಿಂದ ಇಲ್ಲಿಗೆ ನಮಗೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುವಂಥದ್ದು. ಸೊ ಎಸ್ಪೆಷಲಿ ನಮಗೆ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಎಲ್ಲಿ ನಮಗೆ ಎಲೆಕ್ಟ್ರಿಕ್ ಪೋಲ್ನ ಹಾಕೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಇದನ್ನು ನಾವು ಯೂಸ್ ಮಾಡುವಂಥದ್ದು. ಸೊ ಇದು ಕೂಡ ರಿನ್ಯೂವಬಲ್ ಎನರ್ಜಿಯಲ್ಲಿ ಬರುವಂಥದ್ದು. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವೆಶನ್, ಮೆಂಬ್ರೇನ್ ಬಯೋರಿಯಾಕ್ಟರ್. ಈ ಬಯೋರಿಯಾಕ್ಟರ್ ಅನ್ನುವಂಥದ್ದು ಬಯೋ ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು ಬಯೋಟೆಕ್ನಾಲಜಿಗೆ ರಿಲೇಟೆಡ್. ಎಲ್ಲೆಲ್ಲಿ ನಾವು ಈ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಅಂದರೆ ಎಲ್ಲೆಲ್ಲಿ ನಾವು ಈ ಸೂಕ್ಷ್ಮ ಜೀವಿಗಳನ್ನು ಬಳಸ್ಕೊಂಡು ನಾವು ಯಾವುದೇ ರೀತಿಯಾದಂತಹ ಒಂದು ಗೂಡ್ಸ್ ಅಥವಾ ಒಂದು ಸರ್ವಿಸಸನ್ನು ಕೊಡೋದಕ್ಕೆ ಉಪಯೋಗಿಸ್ಕೊಂಡ್ರೆ ಅದೇ ನಮಗೆ ಏನಾಗುತ್ತೆ ಅಂತಂದರೆ ಅದು ಬಯೋಟೆಕ್ನಾಲಜಿಯ ಒಂದು ಪ್ರಾಡಕ್ಟ್ ಆಗುತ್ತೆ. ಇಲ್ಲಿ ಮೆಂಬ್ರೇನ್ ಬಯೋರಿಯಾಕ್ಟರ್ ಅಂತಂದರೆ ಇಲ್ಲಿ ಯಾವುದೋ ಒಂದು ರಿಯಾಕ್ಷನ್ ಆಗ್ತಾ ಇದೆ. ಈ ರಿಯಾಕ್ಷನ್, ಸೊ ನಾವು ಬಯಾಲಜಿಕಲ್ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ನಾವು ಸೀವೇಜ್ ಟ್ರೀಟ್ಮೆಂಟ್ ಮಾಡ್ಬೋದು. ವಾಟರ್ ಟ್ರೀಟ್ಮೆಂಟ್, ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅಂದರೆ ಕಲುಷಿತವಾದಂತಹ ಒಂದು ನೀರನ್ನು ನಾವು ಅದನ್ನು ಶುದ್ಧ ಮಾಡ್ಬೋದು. ಅದನ್ನೇ ನಾವು ಏನು ಮಾಡ್ತೀವಿ, ಮೆಂಬ್ರೇನ್ ಬಯೋರಿಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಸುಮಾರು ಫಿಲ್ಟರ್ಸ್ ಇರುತ್ತೆ. ಅದ್ರ ಜೊತೆಗೆ ಈ ವೇಸ್ಟನ್ನು ತಿನ್ನುವಂತಹ ಮೈಕ್ರೋ ಆರ್ಗ್ಯಾನಿಸಮ್, ಸುಮಾರು ಬ್ಯಾಕ್ಟೀರಿಯಾಗಳಿರುತ್ತೆ. ಅದನ್ನು ಉಪಯೋಗ ಮಾಡ್ಕೊಂಡು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಟೆಕ್ನಾಲಜಿಯನ್ನು ತಯಾರು ಮಾಡ್ತೀವಿ. ಸೊ ಹಾಗಾಗಿ ಇದು ನಮಗೆ 39 ಆನ್ಸರ್ ಏನಾಗುತ್ತೆ, ನಮಗೆ ಡಿ ಆಗುತ್ತೆ. ಸೊ ಇಲ್ಲಿ ಎಲ್ಲೂ ಕೂಡ ನೀವು ನೋಡಿದ್ರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ, ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ರಿಯಾಕ್ಷನನ್ನು ಮಾಡಲ್ಲ. ಆಮೇಲೆ ಡ್ರಗ್ ಡಿಲಿವರಿ ನ್ಯಾನೋ ಟೆಕ್ನಾಲಜಿ, ಇಲ್ಲೂ ಕೂಡ ನಾವು ಏನಂತಂದರೆ ಎಲ್ಲೂ ರಿಯಾಕ್ಷನ್ ಮಾಡೋದಿಲ್ಲ. ಆಮೇಲೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಟೆಕ್ನಾಲಜಿ, ಸೊ ವ್ಯಾಕ್ಸಿನ್ ಅನ್ನೋದು ನಾವು ಪ್ರೊಡಕ್ಷನ್ ಮಾಡುವಂಥದ್ದು ಇದು ಒಂದು ಭಾಳ ದೊಡ್ಡ ಇದು ಏನಂತಂದರೆ ನಾವು ಈ ಜೆನೆಟಿಕ್ ಇಂಜಿನಿಯರಿಂಗ್ ಎಲ್ಲ ಯೂಸ್ ಮಾಡಿಕೊಂಡು, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಲ್ಲ ಯೂಸ್ ಮಾಡಿಕೊಂಡು, ಪಾಲಿಮರೇಸ್ ಚೈನ್ ರಿಯಾಕ್ಷನನ್ನು ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡುವಂಥ ವ್ಯಾಕ್ಸಿನ್ಸ್ ಇದು. ಸೊ ಅದು ಕೂಡ ಬಯೋರಿಯಾಕ್ಟರ್ ಆಗೋದಿಲ್ಲ. ಸೊ ಆನ್ಸರ್ ಈಸ್ ಡಿ. ಇನ್ನು ಕೆಲವೊಂದು ಎಕನಾಮಿಕ್ ಕ್ವೆಶನ್ಸನ್ನು ನಾನು ಬಿಡ್ತಾ ಇದ್ದೀನಿ, ಅದನ್ನು ಭಾನುಪ್ರಕಾಶ್ ಸರ್ ಏನು ಮಾಡ್ತಾರೆ. ನಂತರ 46ನೇ ಕ್ವೆಶನ್ನು, ವಿಚ್ ಆಫ್ ದ ಅಬೋವ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫೀಡ್ ಸ್ಟಾಕ್ ಫಾರ್ ಪ್ರೊಡ್ಯೂಸಿಂಗ್ ಸಸ್ಟೈನಬಲ್ ಏವಿಯೇಷನ್ ಫುಲ್. ಫೀಡ್ ಸ್ಟಾಕ್ ಅಂತಂದರೆ ನಮಗೆ ಬೆಳೆಗಳು ಯಾವುದನ್ನು ಸ್ಟೋರ್ ಮಾಡ್ತೀವಿ. ಈಗ ನೋಡಿ, ಯಾವುದೇ ಒಂದು ಬೆಳೆ ತಗೊಳ್ಳಿ, ಯಾವುದೇ ಒಂದು ತಿನ್ನುವಂತಹ ಪದಾರ್ಥ ತಗೊಳ್ಳಿ, ಅದರಲ್ಲಿ ಬಯೋಮಾಸ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ಸ್, CHO ಇವೆಲ್ಲ ಇದ್ದೇ ಇರುತ್ತೆ. ಅದರಿಂದ ಏನು ಮಾಡ್ಬೋದು ಅಂತಂದರೆ ನಾವು ಫ್ಯೂಯಲನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅದರಿಂದ ಏನು ಬಯೋಫ್ಯೂಯಲ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಫಾಸಿಲ್ ಫ್ಯೂಯಲ್ ಅಂದರೆ ಏನು, ಈ ಜೀವ ಇರುವಂತಹ ಒಂದು ವಸ್ತು ಏನಿದೆ ಅದು ಸುಮಾರು ವರ್ಷಗಳು ನಮ್ಮ ಏನಂತಂದರೆ ಈ ಪೃಥ್ವಿಯಲ್ಲಿ ಅಂದರೆ ನಮ್ಮ ಪದರಗಳಲ್ಲಿ, ಅಂದರೆ ಈ ನೆಲದ ಕೆಳಗಡೆ ಲಿಥೋಸ್ಫಿಯರ್ ಅಂತ ಏನು ಹೇಳ್ತೀವಿ, ಸೊ ಈ ಶಿಲೆಗಳ ಕೆಳಗಡೆ ಇದ್ದು ಏನಾಗುತ್ತೆ ಅಂತಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದೇ ನಮಗೆ ಫ್ಯೂಯಲ್ ಆಗುವಂಥದ್ದು. ಈ ಪೆಟ್ರೋಲು, ಡೀಸೆಲ್ಲು, ನ್ಯಾಚುರಲ್ ಗ್ಯಾಸು ಇವೆಲ್ಲ ಏನಂತಂದರೆ ಫಾಸಿಲ್ ಫ್ಯೂಯಲ್. ಅದೇ ಈ ಬಯೋಮಾಸ್ ಎಲ್ಲೆಲ್ಲಿದೆ ಅಲ್ಲಿಂದ ಎಲ್ಲ ನಾವು ಫ್ಯೂಯಲನ್ನು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಅಂತಹ ಪದಾರ್ಥಗಳಲ್ಲಿ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್, ಏವಿಯೇಷನ್ ಅಂತಂದರೆ ನಮಗೆ ವಿಮಾನಗಳಿಗೆ, ಸೊ ದಿಸ್ ಇಸ್ ಏವಿಯೇಷನ್ ಗ್ರೇಡ್ ಫ್ಯೂಯಲ್. ಅಂದರೆ ಇದರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ 1 ಲೀಟರ್ ಫ್ಯೂಯಲ್ನ ಬರ್ನ್ ಮಾಡಿದ್ರೆ ನಮಗೆ ಜಾಸ್ತಿ ಶಕ್ತಿ ಉತ್ಪಾದನೆ ಆಗುವಂಥದ್ದು. ಸೊ ಸಸ್ಟೈನಬಲ್ ಅಂತಂದರೆ ಡೆಫಿನೆಟ್ಲಿ ಇದನ್ನು ನಾವು ಬೆಳೆಯುವಂಥದ್ದು. ಇದರಿಂದ ನಾವೇನಾದರೂ ಬಯೋಫ್ಯೂಯಲ್ನ ಪ್ರೊಡ್ಯೂಸ್ ಮಾಡಿದ್ರೆ ದಟ್ ಈಸ್ ಡೆಫಿನೆಟ್ಲಿ ಎ ಸಸ್ಟೈನಬಲ್ ಆಪ್ಷನ್. ಅಗ್ರಿಕಲ್ಚರ್ ರೆಸಿಡ್ಯೂ, ಎಸ್, ಯಾವುದೇ ಅಗ್ರಿಕಲ್ಚರ್ ರೆಸಿಡ್ಯೂಯಲ್ಲೂ ನಿಮಗೆ C ಮತ್ತು H ಮತ್ತು O ಇರುತ್ತೆ. ಕಾರ್ನ್ ಗ್ರೈನ್, ಕಾರ್ನ್ ಅಂತಂದರೆ ಈಗ ನಮ್ಮ ಮೆಕ್ಕೆಜೋಳದ್ದು, ಸೊ ಅದು ಗ್ರೈನ್, ಅದ್ರ ಕಾಳಿಂದ ಯಾವುದೇ ಬಯೋಮಾಸಿಂದ ನಾವು ಪ್ರೊಡ್ಯೂಸ್ ಮಾಡ್ಬೋದು. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸ್ಲಡ್ಜ್, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸುಮಾರು ಜನ ಈ ವೇಸ್ಟ್ ವಾಟರ್ ಸ್ಲಡ್ಜ್ ಅದರಿಂದ ಏನು ಬರುತ್ತಲ್ಲ ಒಂದು ಈ ತ್ಯಾಜ್ಯವಾದಂಥ ವಸ್ತು, ಇದರಿಂದ ಪ್ರೊಡ್ಯೂಸ್ ಮಾಡ್ಬೋದಾ? ಹೌದು, ಅದರಲ್ಲೂ ಏನಂತಂದರೆ ನಮಗೆ ಈ ಆರ್ಗ್ಯಾನಿಕ್ ಮೆಟೀರಿಯಲ್ ಇದ್ದೇ ಇರುತ್ತೆ. ಸೊ ಆರ್ಗ್ಯಾನಿಕ್ ಮೆಟೀರಿಯಲ್ ಎಲ್ಲೆಲ್ಲಿರುತ್ತೆ ಅಲ್ಲಿಂದ ನಾವು ಫ್ಯೂಯಲ್ನ ಪ್ರೊಡ್ಯೂಸ್ ಮಾಡ್ಬೋದು. ನಂತರ ವುಡ್ ಮಿಲ್ ವೇಸ್ಟ್ ಅಂದರೆ ನಮಗೆ ಈ ಕಟ್ಟಿಗೆಯನ್ನು ಕೊರೆಯುವಂಥದ್ದು, ಅಂದರೆ ವುಡ್ಡನ್ನು
ಪೀಠೋಪಕರಣ ಮಾಡುವಂಥದ್ದು, ಎಲ್ಲೆಲ್ಲಿ ನಮಗೆ ಮಿಲ್ಗಳಿದ್ದಾವೆ, ವುಡ್ ಮಿಲ್ ಅಂತ ಏನು ಹೇಳ್ತೀವಿ, ಸೊ ಅದರಿಂದ ಬರುವಂತಹ ಈ ಕಟ್ಟಿಗೆಯ ಪುಡಿ ಆಗಿರ್ಬೋದು ಅಥವಾ ವೇಸ್ಟ್ ಕಟ್ಟಿಗೆ ಆಗಿರ್ಬೋದು, ಸೊ ಅದರಿಂದ ನಮಗೆ ಪ್ರೊಡ್ಯೂಸ್ ಮಾಡ್ಬೋದು. ಹೌದು, ಅದು ಮರದ್ದೇ ಭಾಗ ತಾನೆ, ಅದು ಕೂಡ ಆರ್ಗ್ಯಾನಿಕ್ ತಾನೆ. ಸೊ ಅದರಿಂದ ಎಲ್ಲದರಿಂದನೂ ನಾವು ಈ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ದ ಆನ್ಸರ್ ಈಸ್ 1, 2, 3 ಆ್ಯಂಡ್ 4. ಮುಂದಿನ ಪ್ರಶ್ನೆ, ಇದು 3D ವರ್ಚುವಲ್ ವರ್ಲ್ಡ್ಸ್ ರಿಲೇಟೆಡ್. ಸೊ ಇದನ್ನು ನಾವು ಏನು ಇವತ್ತು ವರ್ಚುವಲ್ ರಿಯಾಲಿಟಿ ಅಂತ ಏನು ಕರಿತೀವಿ, ವರ್ಚುವಲ್ ರಿಯಾಲಿಟಿ, ಸೊ ಅದಕ್ಕೆ ಸಂಬಂಧಪಟ್ಟಿದ್ದು. Which one of the following words or phrases is most appropriately used to denote an interoperable network of 3D virtual worlds? Interoperable ಅಂತಂದರೆ ಈಗ 3D ವರ್ಚುವಲ್ ವರ್ಲ್ಡ್ ಅಂತಂದರೆ ಈಗ ಕೆಲವೊಂದು ಏನಂತಂದರೆ ಗಾಗಲ್ಸ್ ಬಂದಿದೆ. ಸೊ ಅದನ್ನು VR ಗಾಗಲ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಏನಾದರೂ ಕಣ್ಣಿಗೆ ಹಾಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬೇರೆ ಏನು ಕಾಣಲ್ಲ, ನಾವೇ ಆ್ಯಸ್ ಇಫ್ ಆ ಚಿತ್ರ ಏನು ಮೂಡಿ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಾವೇ ಆ್ಯಸ್ ಇಫ್ ಸ್ಟೇಡಿಯಮಲ್ಲಿ ಕೂತ್ಕೊಂಡಿರುವಂಥ ಫೀಲ್ ಕೊಡುತ್ತೆ. ಸೊ ಇತ್ತೀಚೆಗೆ ಏನಂತಂದರೆ ಈ ಗೇಮಿಂಗ್ ಇಂಡಸ್ಟ್ರಿ ಅವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಈಗ ಈ VR ಅನ್ನು ಬಳಸ್ಕೊಂಡು ಒಂದು 4 ಜನ ಅಥವಾ ಎಷ್ಟೋ ಜನ ಸೇರಿ ಏನಂತಂದರೆ ಒಂದು ಮ್ಯಾಚನ್ನು ಆಡುವಂಥದ್ದು, ಅಥವಾ ಒಂದು ಯಾವುದೋ ಒಂದು ವರ್ಚುವಲ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿ ಅವರು ಎಲ್ಲರೂ ಸೇರಿ ಅಲ್ಲಿ ಇಂಟರ್ ಆಪರೇಟ್ ಮಾಡುವಂಥದ್ದು, ಅವರು ಅಲ್ಲಿ ಇಂಟ್ರ್ಯಾಕ್ಟ್ ಮಾಡುವಂತಹ ಒಂದು ಸಂದರ್ಭ ನಮಗೆ ರೆಡಿ ಆಗ್ತಾ ಇದೆ. ಈಗ ನಾವು ಜೊತೆಗೆ 4-5 ಜನ ಸೇರಿ ಏನು ವಿಡಿಯೋ ಗೇಮ್ ಆಡ್ತೀವಿ, ಅದೇ ಥರ ಈ ವರ್ಚುವಲ್ ವರ್ಲ್ಡಲ್ಲೂ ಸಹ ನಾವು ರಿಯಲ್ ಫೀಲಿಂಗ್ ತೊಗೊಂಡು ನಾವು ಆ ಗೇಮನ್ನು ಆಡ್ಬೋದು. ಸೊ ಇವನ್ ಈಗ ಈ PUBG ಅವು ಇವು ಅಂತ ಏನು ಬಂದಿದ್ದು, ಸೊ ಅಂಥದ್ರಲ್ಲಿ ಏನಂತಂದರೆ ಇದನ್ನ VR ಗಾಗಲ್ಸ್ ಹಾಕೊಂಡು ಯೂಸ್ ಮಾಡುವಂಥದ್ದು. ಈ ಒಂದು ಟೆಕ್ನಾಲಜಿನ ನಾವು ಮೆಟಾವರ್ಸ್ ಅಂತ ಕರಿತೀವಿ. ಇದು ಫ್ಯಾಕ್ಚುಯಲ್, ಮೋರ್ ಕೈಂಡ್ ಆಫ್ ಫ್ಯಾಕ್ಚುಯಲ್. ಮೆಟಾವರ್ಸ್ ಅನ್ನೋದನ್ನು ನಾವು ಕೇಳಿದರೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಇಲ್ಲ. ಕ್ರಿಪ್ಟೋಗ್ರಫಿ ಇಲ್ಲಿ ಬರಲ್ಲ, ಯಾಕಂದರೆ ಇಟ್ ಈಸ್ ರಿಲೇಟೆಡ್ ಟು ಕ್ರಿಪ್ಟಿಂಗ್, ದಟ್ ಈಸ್ ರಿಲೇಟೆಡ್ ಟು ಈಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಆ ಥರದ್ದು. ಬಿಗ್ ಡೇಟಾ ಅನಾಲಿಟಿಕ್ಸ್, ಸೊ ಇದು ಬಹಳ ದೊಡ್ಡ ಜಗತ್ತು. ಇದನ್ನು ನಾವು ಸಿಂಪಲ್ ಆಗಿ 3D ವರ್ಚುವಲ್ ವರ್ಲ್ಡ್ಸ್ಗೆ ಇದು ಮಾಡೋಕ್ಕಾಗಲ್ಲ. ವರ್ಚುವಲ್ ಮ್ಯಾಟ್ರಿಕ್ಸ್, ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಇದು ಕೂಡ ನಮಗೆ ಆ್ಯಸ್ ಟೆಕ್ನಾಲಜಿ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ನಾ ಮೆಟಾವರ್ಸ್ ಈಸ್ ವಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಸೈನ್ಸ್ ರಿಲೇಟೆಡ್ ಕ್ವೆಶನ್ನು ನಮಗೆ ಸಿಗೋದು ನೆಕ್ಸ್ಟ್ ಡಿಫೆನ್ಸ್ ರಿಲೇಟೆಡ್ ಕ್ವೆಶನ್ ಸಿಗ್ತಾ ಇದೆ. ಇದು ನೋಡಿ, ಇದನ್ನು ನೋಡಿದ್ರೆ ಸ್ವಲ್ಪ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಯಾಕಂತಂದರೆ ನಮಗೆ ನಮ್ಮ ಈ ರೆವಿನ್ಯೂ ಸಿಸ್ಟಮ್ ಏನಿದೆ ನಮ್ಮ ಇಂಡಿಯಾದಲ್ಲಿ, ಈಗ ಏನಂತಂದರೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಹಿಡ್ಕೊಂಡು, ರೆವಿನ್ಯೂ ಇನ್ಸ್ಪೆಕ್ಟರ್ ಹಿಡ್ಕೊಂಡು, ತಹಶೀಲ್ದಾರು, AC, DC, ಅದ್ರ ಮೇಲೆ ಬರುವಂಥ ಸೆಕ್ರೆಟರಿ ಲೆವೆಲ್ಲು, ಅಂಡರ್ ಸೆಕ್ರೆಟರಿ, ಆಮೇಲೆ ಏನಾದರೂ ಡೆಪ್ಯೂಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಆಮೇಲೆ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಇವೆಲ್ಲ ಏನಂತಂದರೆ ಇವನ್ನೇ ನಮ್ಗೆ ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಪೊಲೀಸಲ್ಲಿ ಬಂದಾಗ ಕಾನ್ಸ್ಟೇಬಲ್ಲು, ಹೆಡ್ ಕಾನ್ಸ್ಟೇಬಲ್ಲು, ಆಮೇಲೆ ಏನಂದರೆ ASI, SI, ಆಮೇಲೆ ಇನ್ಸ್ಪೆಕ್ಟರು, ಆಮೇಲೆ DYSP, SP, DIG, IG, ಆಮೇಲೆ ADG, DG ಆ್ಯಂಡ್ IG, ಇವನ್ನೇ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಬಟ್ ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ ಅಂತ ಬಂದಾಗ ಬಹಳ ಕಷ್ಟದಿದ್ದು. ಯಾಕಂತಂದರೆ ಇಲ್ಲಿ ನೇವಿ ಮತ್ತು ಇದರಲ್ಲಿ ಯಾವುದು ಆರ್ಮಿ, ಅಥವಾ ಆರ್ಮಿ ಮತ್ತು ಏರ್ಫೋರ್ಸು, ಅಥವಾ ಏರ್ಫೋರ್ಸ್ ಮತ್ತು ನೇವಿ, ಇದರಲ್ಲಿ ಸುಮಾರು ವರ್ಡ್ಗಳನ್ನು ಮತ್ತೆ ನಾವು ಯೂಸ್ ಮಾಡುವಂಥದ್ದು. ಸೊ ಸ್ವಲ್ಪ ಕಷ್ಟ ನಮಗೆ. ಯಾವಾಗಲೂ ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಬೋರ್ಡಲ್ಲಿ ಯಾವಾಗಲೂ ನಮಗೆ ಡಿಫೆನ್ಸ್, ರಿಟೈರ್ಡ್ ಡಿಫೆನ್ಸ್ ಆಫೀಸರ್ಸ್ ಇರ್ತಾರೆ. ಯಾರೊಬ್ಬರು ಏರ್ ಮಾರ್ಷಲ್ ಇರ್ತಾಯಿದ್ರು, ಯಾರೊಬ್ಬರು ಲೆಫ್ಟಿನೆಂಟ್ ಜನರಲ್ ರ್ಯಾಂಕ್ ಅವರು ಇರ್ತಾಯಿದ್ರು, ಯಾರೊಬ್ಬರು ಅಡ್ಮಿರಲ್ ರ್ಯಾಂಕ್ ಅವರು ಇರ್ತಾಯಿದ್ರು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವ್ರು ಇರೋದ್ರಿಂದ ಈ ಥರದ ಕ್ವೆಶನ್ ಬರ್ಬೋದು ಅಂತ ಹೇಳಿ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ಯಾವತ್ತಿಗೂ ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಯಾವುದು ರಾಕೆಟ್ ಸೈನ್ಸ್ ಅನ್ನೋದು ಇಲ್ಲ. ಇದನ್ನು ರಿಪೀಟೆಡ್ ಆಗಿ ಈ ಟೇಬಲ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಕೊಟ್ಟಿರೋದ್ರಲ್ಲಿ ಏನಂತಂದರೆ ಈ ಮೇಜರು ಇನ್ ಆರ್ಮಿ, ಸ್ಕ್ವಾಡ್ರನ್ ಲೀಡರ್ ಇನ್ ಏರ್ಫೋರ್ಸ್ ಆ್ಯಂಡ್ ಲೆಫ್ಟಿನೆಂಟ್ ಕಮಾಂಡರ್ ಇನ್ ನೇವಿ, ಇವೆಲ್ಲ ಏನಂತಂದರೆ ದೀಸ್ ಆರ್ ಈಕ್ವಲೆಂಟ್, ದೀಸ್ ಆರ್ ಆಲ್ ಈಕ್ವಲೆಂಟ್. ಅದರ್ವೈಸ್ ಇವು ಏನಂತಂದರೆ ಇದು ಮಾಡೋಕ್ಕಾಗಲ್ಲ. ಇದರಲ್ಲೂ ಕೂಡ ಇಲ್ಲಿ ಒಂದೊಂದು ಯಾವುದೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುವಂಥದ್ದು. ಸೊ ವೆರಿ ಡಿಫಿಕಲ್ಟ್ ಕ್ವೆಶನ್ ಇಟ್ ಈಸ್. ಇದರಲ್ಲಿ ರಿಸ್ಕ್ ತೊಗೊಳ್ಳುವಂಥ ಚಾನ್ಸೇ ಇಲ್ಲ. ಸೊ ಸುಮಾರು ಜನ ಬಿಟ್ಟು ಬಂದಿರೋದು. ಸೊ 3 ಓನ್ಲಿ ಇಲ್ಲಿ ಆಗುವಂಥದ್ದು. ಇದ್ರ ಬಗ್ಗೆ ಜಾಸ್ತಿ ಚರ್ಚೆನೂ ಮಾಡಲು ಇಟ್ಸ್ ಆಲ್ ಫ್ಯಾಕ್ಚುಯಲ್. ಇದನ್ನು ನೆನ್ಪಿಟ್ಕೊಂಡು ನಮಗೇನಾದರೂ ಜ್ಞಾನಾರ್ಜನೆ ಅಥವಾ ಜ್ಞಾನ ವೃದ್ಧಿ ಆಗುತ್ತೆ ಅನ್ನೋಂಥದ್ದು ಏನಿದೆ ಅಂತಂದರೆ ಅದರಲ್ಲಿ ಏನೂ ಇಲ್ಲ. ಸೊ ಸಿಂಪಲ್ ಇದು
ಡಿ ಓನ್ಲಿ, ಅಂದರೆ 3 ಓನ್ಲಿ, ದಟ್ ಈಸ್ ಡಿ. ನೆಕ್ಸ್ಟ್ CDS ಮತ್ತೆ ಡಿಫೆನ್ಸ್ ರಿಲೇಟೆಡ್ ನೋಡಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS, ಇದು ಬಿಪಿನ್ ರಾವತ್ ಅವರು ಮೊದಲೇ ಅವರಾಗಿದ್ದು. ಸೊ ಅವರು ರಿಟೈರ್ ಆದಮೇಲೆ, ಅವರು ಆರ್ಮಿ ಚೀಫ್ ಆಗಿದ್ದರು, ಅವ್ರು ರಿಟೈರ್ ಮಾಡಾದ್ಮೇಲೆ ಏನಂತಂದ್ರೆ ಅವ್ರನ್ನ CDS, ಫಸ್ಟ್ CDS ಆಯಿತು. ಬಟ್ ಪಾಪ ಒಂದು ಇದರಲ್ಲಿ ಇಲ್ಲಿ ನಮ್ಮ ತಮಿಳ್ನಾಡಲ್ಲಿ ಬಿಕಾಸ್ ಆಫ್ ದ ಏರ್ ಕ್ರ್ಯಾಶ್ ಏನಾಯಿತು ಅಂತಂದರೆ ಅವರು ತೀರ್ ಹೋದರು ಆ ಟೈಮಲ್ಲಿ. ಅವ್ರ ಜೊತೆ ಅವ್ರ ಪತ್ನಿಯವರು ಸಹ ತೀರ್ ಹೋಗ್ತಾರೆ. ಸೊ ಅದರ್ ರಿಲೇಟೆಡ್ ಅಂದರೆ CDS ರಿಲೇಟೆಡ್ ಕ್ವೆಶನ್ ಕೇಳಿದ್ದಾರೆ. ಹಿ ಈಸ್ ದ ಪರ್ಮನೆಂಟ್ ಚೇರ್ಮನ್ ಆಫ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿ. ಎಸ್ ಅಂದರೆ ಎಲ್ಲಿವರೆಗೂ ಅವರು ಆ ಪದವಿಯಲ್ಲಿ ಇರ್ತಾರೆ, ಹಿ ಈಸ್ ದ ಪರ್ಮನೆಂಟ್ ಚೇರ್ಮನ್. ಓಕೆ, ಸೊ ದಟ್ ಈಸ್ ರೈಟ್. ಎಕ್ಸರ್ಸೈಸ್ ಮಿಲಿಟರಿ ಕಮಾಂಡ್ ಓವರ್ 3 ಸರ್ವಿಸ್ ಚೀಫ್ಸ್. He can advise, he can give some orders, but he is not the chief in command. Chief in command is always the president. Chief in command ಅವ್ರು ಆಗಕ್ಕಾಗಲ್ಲ. So exercising the military command, no, it is wrong. He cannot exercise that. And he is the principal military advisor to the defense minister. ಎಸ್, ನಮಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹೆಂಗಿದ್ದಾರೆ, ಸೊ ಅದೇ ಥರ ಇವ್ರು ಏನಂತಂದರೆ ನಮಗೆ ಇವರಿಗೆ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ಗೆ ಇವರು ಅಡ್ವೈಸರ್ ಆಗಿರ್ತಾರೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಸೊ 1 and 3 ಓನ್ಲಿ, ದಟ್ ಈಸ್ ಡಿ. ಸೊ ಸಿಮಿಲರ್ ಮತ್ತೆ ಡಿಫೆನ್ಸ್ ರಿಲೇಟೆಡ್ ಕ್ವೆಶನ್ ಒಂದು ಬಂತು ನಮಗೆ. ಸೊ ಡಿಫೆನ್ಸ್ ರಿಲೇಟೆಡ್ ಕ್ವೆಶನ್ನು ಇಲ್ಲಿ ನಮಗೆ ಆಪರೇಷನ್ ಸಂಕಲ್ಪ, ಆಪರೇಷನ್ ಮೈತ್ರಿ, ಆಪರೇಷನ್ ಸದ್ಭಾವನಾ ಮತ್ತು ಆಪರೇಷನ್ ಮದದ್ ಬಗ್ಗೆ ಕೇಳಿದೆ. ಆಪರೇಷನ್ ಸದ್ಭಾವನಾ ಅನ್ನೋದು ನಮಗೆ ಯಾವಾಗ ಜಮ್ಮು ಕಾಶ್ಮೀರಲ್ಲಿ ಈ 2017 ಈಚೆಗೆ 16-17 ಈಚೆಗೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅದು ಆರ್ಟಿಕಲ್ 370 ಇರ್ಬೋದು, ಅಥವಾ ಅದು ಬೈಫರ್ಕೇಶನ್ ಇಂಟು 2 ಯೂನಿಯನ್ ಟೆರಿಟರೀಸ್ ಇರ್ಬೋದು, ಅವೆಲ್ಲ ತುಂಬ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ ವರ್ಲ್ಡ್ ಲೆವೆಲಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ನಾವು ಆಪರೇಷನ್ ಸದ್ಭಾವನಾ ಅನ್ನೋದು, ಸೊ ಓವರ್ ಆಲ್ ಆಗಿ ನಾವು ಗನ್ನು ಮತ್ತು ಮಿಲಿಟರಿ ಪವರ್ ಹಿಡ್ಕೊಳ್ಳಾರದೆ ಸಾಫ್ಟ್ ಆಗಿ ಆ ಜನರನ್ನು, ಅಂದರೆ ಕಾಶ್ಮೀರಿ ಜನರನ್ನು, ನೀವು ನಮ್ಮವರು, ಆರ್ಮಿಯವರು, ನಾವು ನಿಮ್ಮವರು ಅಂತ ಹೇಳಿ ಸುಮಾರು ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇನ್ನೂ. ಸೊ ಅಂಥದನ್ನು ನಾವು ಸ್ಥೂಲವಾಗಿ ಒಂದು ಆಪರೇಷನ್ ಸದ್ಭಾವನಾ ಅಂತ ಹೇಳ್ತೀವಿ. ಸೊ 78 ಇದು ಫ್ಯಾಕ್ಚುಯಲ್ ಕ್ವೆಶನ್, ಗೊತ್ತಿದ್ರೆ ಗೊತ್ತಿದೆ, ಇಲ್ಲ ಅಂತಂದರೆ ಇಲ್ಲ. ಸೊ ಸದ್ಭಾವನಾ ಅಂತ ಒಂದು ಹೆಸರನ್ನು ನೋಡ್ಕೊಂಡು ಬೇಕಿದ್ರೆ ನೀವೇನಂತಂದರೆ ಇದನ್ನ ಟಿಕ್ ಮಾಡ್ಬೋದಾಗಿತ್ತು. ಬಟ್ ಮೈತ್ರಿ, ಸಂಕಲ್ಪ ಮತ್ತು ಮದದ್ ಇವು ಕೂಡ ಒಂಥರ ಸೇಮ್ ಅನಿಸ್ತವೆ. ದಟ್ ಇಸ್ ಆಲ್ ಓಕೆ. ಸೊ ಮದದ್ ಅನ್ನುವಂಥದ್ದು ಎಲ್ಲೆಲ್ಲೂ ನೇವಿ, ಈಗ ಫ್ಲಡ್ ಕಂಡೀಷನ್ ಆಗಿರುತ್ತೆ, ಅಲ್ಲಿ ನೇವಿ ಬಂದು ಹೆಲ್ಪ್ ಮಾಡುತ್ತೆ, ಅದು ನಮಗೆ ಮದದ್ ಆಗುತ್ತೆ. ಸಂಕಲ್ಪ ಅನ್ನುವಂಥದ್ದು ಮ್ಯಾರಿಟೈಮ್ ಸೆಕ್ಯೂರಿಟಿ, ಅಂದರೆ ನಮಗೆ ಎಲ್ಲೆಲ್ಲಿ ನೇವಲ್ ಅಂದರೆ ಈಗ ಪ್ರೆಸೆನ್ಸ್ ಇದೆ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯಾಗಿ ನಮಗೆ ಜಲಾವೃತ, ಅಂದರೆ ಜಲಾವೃತ ಅನ್ನೋಕ್ಕಿಂತ ನಮಗೆ ಈ ಅರೇಬಿಯನ್ ಸಿ ಆಗಿರ್ಬೋದು ಮತ್ತು ಬಂಗಾಳ ಕೊಲ್ಲಿ ಆಗಿರ್ಬೋದು, ಅಲ್ಲಿದೇನು ಸೆಕ್ಯೂರಿಟಿ ಇದೆ, ಸೊ ಅದನ್ನು ಇದು ಆಪರೇಷನ್ ಸಂಕಲ್ಪದಲ್ಲಿ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಇವನ್ ಆಪರೇಷನ್ ಮೈತ್ರಿ ಕೂಡ ನಮಗೆ ನೇಪಾಳಲ್ಲಿ ಯಾವಾಗ ಇದಾಗಿತ್ತು, ಭೂಕಂಪ ಆಗಿತ್ತು, ಸೊ ಅಂಥ ಸಂದರ್ಭದಲ್ಲಿ ನಾವಲ್ಲಿ ಹೋಗಿ ಏನು ಸಹಾಯ ಮಾಡಿದ್ವಿ, ಅದಕ್ಕೆ ಆಪರೇಷನ್ ಮೈತ್ರಿ ಅಂತೀವಿ. ಬಟ್ ಈ ಒಂದು ಆನ್ಸರ್ ಏನಾಗುತ್ತೆ, ಸಿ ಆಗುತ್ತೆ, ದಟ್ ಈಸ್ 78C. ಮುಂದಿನ ಕ್ವೆಶನ್ ಮತ್ತೆ ನೋಡಿ, ಇದು ಡಿಫೆನ್ಸ್ ರಿಲೇಟೆಡ್. ಸೊ ನೋಡಿ, ಡಿಫೆನ್ಸ್ ರ್ಯಾಂಕ್, CDS ಕ್ವೆಶನ್ನು, ಆಮೇಲೆ ಏನಂತಂದರೆ ಈ 5th ಜನರೇಷನ್ ಏರ್ಕ್ರಾಫ್ಟ್ಸು, ಆಮೇಲೆ ಈ ಎಕ್ಸರ್ಸೈಸು, ಆಮೇಲೆ ಪ್ರೀವಿಯಸ್ ಕ್ವೆಶನ್ ಯಾವುದು ಆಪರೇಷನ್. ಸೊ 5 ಕ್ವೆಶನ್ ಡಿಫೆನ್ಸಿಂದ ಬಂತು. ನೋಡಿ, ಯೋಚನೆ ಮಾಡಿ ಅದ್ರ ಬಗ್ಗೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಎಕ್ಸರ್ಸೈಸ್ ಮಿತ್ರ ಶಕ್ತಿ 2023, ಇದು 9th ಸಚ್ ಆಪರೇಷನ್. ಸೊ 9ನೇ ಸತಿ ಈ ಥರ ಮಾಡಿದ್ದೀವಿ. ಇದನ್ನು ನಾವು ಶ್ರೀಲಂಕಾ ಜೊತೆಗೆ ಮಾಡ್ತೀವಿ, ಶ್ರೀಲಂಕಾ ಜೊತೆಗೆ ಮಾಡುವಂಥದ್ದು. ಸೊ ಇದು ಬಾಂಗ್ಲಾದೇಶ ಅಲ್ಲ. ನಾವು ಒಂದನ್ನು ಎಲಿಮಿನೇಟ್ ಮಾಡಿದ್ರೆ ಆನ್ಸರ್ 2, 3, 4 ಆಗುತ್ತೆ. ಬಟ್ ಇದರ ಸ್ಟೇಟ್ಮೆಂಟ್ಗಳನ್ನ ನೋಡಿ, ಇಟ್ ಕಮೆನ್ಸ್ಡ್ ಇನ್ ಔಂಧ್. ಹೌದು, ಪುಣೆಯಲ್ಲಿ ಔಂಧ್ ಅಂತ ಒಂದು ರೀಜನ್ ಇದೆ, ಅಲ್ಲಿ ಡಿಫೆನ್ಸ್ ಆಫೀಸರ್ಸ್ ತುಂಬ ಇದೆ. ಜಾಯಿಂಟ್ ರೆಸ್ಪಾನ್ಸ್ ಡ್ಯೂರಿಂಗ್ ಕೌಂಟರ್ ಟೆರರಿಸಮ್ ಆಪರೇಷನ್ಸ್. ಹೌದು, ಕೌಂಟರ್ ಟೆರರಿಸಮ್ಗೆ ರೆಡಿ ಆಗುವಂಥದ್ದು, ಅದು ನಮ್ಮ ತಮಿಳ್ನಾಡು ಸೈಡ್ ಆಗಿರ್ಬೋದು, ಸೊ ಶ್ರೀಲಂಕಾದಲ್ಲಾಗಿರ್ಬೋದು, ಅದನ್ನು ನಿಗ್ರಹ ಮಾಡುವಂಥದ್ದು. ಇಂಡಿಯನ್ ಏರ್ಫೋರ್ಸ್ ವಾಸ್ ಅ ಪಾರ್ಟ್ ಆಫ್ ದಿಸ್ ಎಕ್ಸರ್ಸೈಸ್. ಹೌದು, ಅವರು ಕೂಡ ಇದಕ್ಕೆ ಏನಂತಂದರೆ ಇದರಲ್ಲಿ ಭಾಗವಹಿಸಿರುವಂಥದ್ದು. ಸೊ ಇದು 2, 3, 4 ಆಗುತ್ತೆ. ಸೊ ಆನ್ಸರ್ ಈಸ್ ಸಿಂಪಲ್ 2, 3, 4. ಫಸ್ಟೇ ನಮಗೆ ಅಲ್ಲಿ ಮೈತ್ರಿ ಅಂತ ಬಂದಾಗ ನಮಗೆ ಬಾಂಗ್ಲಾದೇಶ್ ಜೊತೆಗೆ ಯಾವುದೋ ಒಂದು ಆಪರೇಷನ್ ಅಂತ ಹೇಳ್ಬೋದು. ಬಟ್ ಶ್ರೀಲಂಕಾದಲ್ಲಿ ನಮಗೇನಂತಂದರೆ ಮಿತ್ರ ಶಕ್ತಿ, ದಟ್ ಈಸ್ ಶ್ರೀಲಂಕಾ. ಮುಂದಿನ ಪ್ರಶ್ನೆ, ಇದು ಸುಮೇಧ್ ಪೈಪ್ಲೈನ್.
ಸುಮೇಧ್ ಪೈಪ್ಲೈನ್ ಬಗ್ಗೆ. ಸುಮೇಧ್ ಪೈಪ್ಲೈನ್ ಹೆಂಗಂತಂದ್ರೆ ನಮಗಿದು ಆಫ್ರಿಕಾ ಹಿಂಗಾಗಿದ್ರೆ, ಸೊ ಇಲ್ಲಿ ನಮಗೆ ರೆಡ್ ಸಿ ಇದೆ, ಇದು ನಮಗೆ ಮೆಡಿಟರೇನಿಯನ್ ಸಿ ಇದು. ಸೊ ಇಲ್ಲಿಂದ ಇಲ್ಲಿಗೆ ಏನು ಕನೆಕ್ಷನ್ ಇದೆ ಇದನ್ನು ಸುಮೇಧ್ ಪೈಪ್ಲೈನ್ ಅಂತ ಹೇಳ್ತೀವಿ. ಇದು ಆಯಿಲ್ ಪೈಪ್ಲೈನ್. ಸೊ ಇಟ್ಸ್ ಅ ಸ್ಟ್ರಾಟಜಿಕ್ ರೂಟ್ ಫಾರ್ ಪರ್ಷಿಯನ್ ಗಲ್ಫ್. ಪರ್ಷಿಯನ್ ಗಲ್ಫ್ ಅಲ್ಲ ಇದು, ಇದು ನಮಗೆ ರೆಡ್ ಸಿ, ಇದು ಮೆಡಿಟರೇನಿಯನ್ ಸಿ. ಇಲ್ಲೇನು ನಮಗೆ ಇಲ್ಲಿ ಗಲ್ಫ್ ರೀಜನ್ ಅನ್ನೋದು ಏನು ಬರುತ್ತೆ, ಇಲ್ಲಿ ಅರೇಬಿಯನ್, ಸೊ ಇದು ನಮಗೆ ಗಲ್ಫ್. ಸೊ ಗಲ್ಫ್ ರೀಜನ್ ಅನ್ನೋದು ಬಂದು ಇದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಏನಾಗುತ್ತೆ ಅಂತಂದರೆ ತಪ್ಪಾಗುತ್ತೆ. ಸೊ ತಪ್ಪಾಗಿರೋದ್ರಿಂದ ನಾವು ಈ ಎರಡು ಸ್ಟೇಟ್ಮೆಂಟನ್ನು ಬಿಟ್ಬಿಡ್ಬೋದು. ಸೊ ಸಿಂಪಲ್, ಇಟ್ ಈಸ್ ಇನ್ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಹ್ಯಾಸ್ ಟು ಬಿ ಕರೆಕ್ಟ್. ಸ್ಟೇಟ್ಮೆಂಟ್ 2 ಹ್ಯಾಸ್ ಟು ಬಿ ಕರೆಕ್ಟ್. ಸುಮೇಧ್ ಪೈಪ್ಲೈನ್ ಕನೆಕ್ಟ್ಸ್ ರೆಡ್ ಸಿ ಆ್ಯಂಡ್ ಮೆಡಿಟರೇನಿಯನ್ ಸಿ. ಎಸ್, ನೋಡಿ ಈಗ ನಾವು ರೆಡ್ ಸಿ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಇವನ್ ನಾರ್ತ್ ಸಿ ಬಗ್ಗೆ ಮಾತಾಡಿದ್ವಿ. ಸೊ ಹೌ ಇಂಪಾರ್ಟೆಂಟ್ ಆರ್ ದೀಸ್ ಸ್ಮಾಲರ್ ಸೀಸ್. ಸೊ ಅದನ್ನ ತಾವು ಕಲ್ತ್ಕೊಳ್ಳಿ. ಪ್ರತಿ ವರ್ಷ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಡಬೇಕಾಗತ್ತೆ ನೀವು. ನಂತರ ಸಾಹೆಲ್ ರೀಜನ್ ಅಗೇನ್ ಇಟ್ ಈಸ್ ಅ ರೀಜನ್ ಪ್ರೆಸೆಂಟ್ ಇನ್ ಆಫ್ರಿಕಾ. ಸೊ ಆಫ್ರಿಕಾದಲ್ಲಿ ಇಲ್ಲಿ ಸಹಾರಾ ಇದೆ, ಸಹಾರಾ ಇಲ್ಲಿವರೆಗೂ, ಅದ್ರ ಕೆಳಗಡೆ ಇರುವಂಥದ್ದು ನಮಗೆ ಸಾಹೆಲ್ ರೀಜನ್ ಅಂತ ಹೇಳ್ತೀವಿ. ಸೊ ಇದು ಪೊಲಿಟಿಕಲಿ ಒಂಥರ ಇನ್ಸ್ಟೇಬಲ್ ರೀಜನ್. ಯಾಕಂತಂದರೆ ಇಲ್ಲಿ ಸುಮಾರು ಈ ಶಕ್ತಿ ಅನ್ನೋದೇನಿದೆ ಪರಿವರ್ತನೆ, ಅಂದರೆ ಒಂದು ಬಣ ಇನ್ನೊಂದು ಬಣನ, ಆಮೇಲೆ ಟೆರರಿಸಮ್ ಆ್ಯಕ್ಟಿವಿಟೀಸು, ಆಮೇಲೆ ಇವನ್ ನಮಗೆ ಸುಮಾರು ಕಂಟ್ರಿಗಳು, ಈಗ ಚೈನಾ ಆಗಿರ್ಬೋದು, US ಆಗಿರ್ಬೋದು, ಇಲ್ಲಿ ಸುಮಾರು ಜನಕ್ಕೆ ಏನಂತಂತಂದರೆ ಅನ್ಎಂಪ್ಲಾಯ್ಮೆಂಟ್ ಜೊತೆಗೆ ಗಣ್ಣುಗಳನ್ನು ಕೈ ಕೊಟ್ಬಿಟ್ಟಿದ್ದಾರೆ, ತಿನ್ನಕ್ಕೆ ಅನ್ನ ಇಲ್ಲ, ಆದರೂ ಕೂಡ ಅವು ಹೊಡೆದಾಡ್ತಾ ಇರ್ತಾರೆ ಪವರ್ಗೆ. ಸೊ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇಲ್ಲಿರುವಂಥದ್ದು. ದೆರ್ ಇಸ್ ಇನ್ಸ್ಟೆಬಿಲಿಟಿ ಆ್ಯಂಡ್ ವರ್ಸ್ನಿಂಗ್ ಸೆಕ್ಯೂರಿಟಿ ಸಿಚುವೇಶನ್ ಇನ್ ಸಾಹೆಲ್ ರೀಜನ್. ಎಸ್, ದಟ್ ಇಸ್ ರೈಟ್. ದೇರ್ ಹ್ಯಾವ್ ಬೀನ್ ಕೀನ್ ಮಿಲಿಟರಿ ಟೇಕ್ ಓವರ್ಸ್ ಆ್ಯಂಡ್ ಕೂಪ್ಸ್ ಡಿಟ್ಯಾಟ್ ಅಂತ ಹೇಳ್ತೀವಿ. ಸೊ ಸೆವೆರಲ್ ಕಂಟ್ರೀಸ್ ಆಫ್ ದ ಸೈಲ್. ಹೌದು, ಇದು ಆಗ್ತಾನೆ ಇರುತ್ತೆ ಸುಮಾರು. ಸೊ ಇವನ್ ನಮಗೆ ಸುಡಾನ್ ಇರ್ಬೋದು, ಬೆಸ್ಟ್ ಎಕ್ಸಾಂಪಲ್ ಅದು. ಸೊ ಹಾಗಾಗಿ 1 and 2 ಇದು ಕರೆಕ್ಟ್ ಆಗುತ್ತೆ. ಸೊ ಇಟ್ ಎಕ್ಸ್ಪ್ಲೇನ್ಸ್ ದ ಸೆಕೆಂಡ್ ಒನ್. ಎಸ್, ಸೆಕ್ಯೂರಿಟಿ ರೀಸನ್, ಬಿಕಾಸ್ ಆಫ್ ದಿಸ್ ಕೂಪ್, ಆಲ್ ದಟ್ ಥಿಂಗ್ ಇಟ್ ಹ್ಯಾಪನ್ಸ್. ಸೊ ದ ಸ್ಟೇಟ್ಮೆಂಟ್ ಸಿಚುವೇಶನ್ ಮಿಲಿಟರಿ ಟೇಕ್ ಓವರ್ಸ್ ಆ್ಯಂಡ್ ಹೌದು ಇನ್ ದ ರೀಸೆಂಟ್ ಪಾಸ್ಟ್. ಸೊ ಇಲ್ಲೇನಾಗುತ್ತೆ, ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ 1, ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇದು ಇಂಡಿಯಾ ಡಸ್ ನಾಟ್ ಇಂಪೋರ್ಟ್ ಆ್ಯಪಲ್ಸ್ ಫ್ರಾಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಲ್ಲ, ನಮ್ಮ ಮಾರ್ಕೆಟ್ಗಳಲ್ಲೇ ಸಿಗುತ್ತೆ. US ಆ್ಯಪಲ್ ಅಂತ ಹೇಳಿ ಸ್ಟಿಕ್ಕರ್ ಹಚ್ಕೊಂಡೆಲ್ಲ ಮಾರ್ತಾ ಇರ್ತಾರೆ. ಸೊ ಇದು ತಪ್ಪಾಗುತ್ತೆ. ಸೊ ವಿ ಇಂಪೋರ್ಟ್, ಸೊ ಸುಮಾರು ನಾವು ಇಂಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ, ಇದು ನಡೀತಾನೆ ಇರುತ್ತೆ. ಇಷ್ಟು ಒಂದು ಆ್ಯಪಲ್ ಮೇಲೆ ನಾವು ಯಾವತ್ತೂ ನಿರ್ಬಂಧವನ್ನು ಹಾಕಿಲ್ಲ ಇದುವರೆಗೂ. ಇನ್ ಇಂಡಿಯಾ ದ ಲಾ ಪ್ರೊಹಿಬಿಟ್ಸ್ ದ ಇಂಪೋರ್ಟ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಫುಡ್ ವಿದೌಟ್ ದ ಅಪ್ರೂವಲ್ ಆಫ್ ದಿ ಕಾಂಪಿಟೆಂಟ್ ಅಥಾರಿಟಿ. ಇಲ್ಲ, GM ಫುಡ್ ಮೇಲೆ ನಾವು ನಿರ್ಬಂಧವನ್ನು ಹೇರಿದ್ದೇವೆ. FSSAI ಅದನ್ನು ಹೇಳುತ್ತೆ. ನಮಗೆ ಇಂಪೋರ್ಟಲ್ಲಿ ಇಂಡೈರೆಕ್ಟ್ ಆಗಿ GM ಕಂಟೆಂಟ್ ಬಂದಿದ್ರೂ ಸಹ ಅದನ್ನು 1% ನಾವು ಇಳಿಸುವಂಥದ್ದು. ಸೊ ಅದನ್ನು ನಮ್ಗೆ ಏನಂತಂದರೆ, ನಾವು ಇಲ್ಲಿಂದ ಅವ್ರಿಗೆ ಸರ್ಟಿಫೈ ಮಾಡ್ತೀವಿ, GM ಫುಡ್ ಇದರಲ್ಲಿ ಇರಬಾರ್ದು ಅಂತ ಹೇಳಿ 1%ವರೆಗೂ ನಾವು ಅಲೌ ಮಾಡ್ತೀವಿ. ಅದು ಇಂಟೆನ್ಷನಲ್ ಅಲ್ಲ, ಅನ್ಇಂಟೆನ್ಷನಲ್ GM ಕಂಟೆಂಟನ್ನು ಮಾತ್ರ ಅಲೌ ಮಾಡ್ತೀವಿ. ಸೊ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ, ಬಟ್ ಇದು ಇದರ ಎಕ್ಸ್ಪ್ಲನೇಷನ್ ಆಗೋದಿಲ್ಲ. ಸೊ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸೊ ಆನ್ಸರ್ ಡಿ ಆಗುತ್ತೆ. ಸೊ ಡಿ ಈಸ್ ದ ಆನ್ಸರ್. ಸೊ ಮುಂದೆ ನಮಗೆ ಬೇರೆ ಸಬ್ಜೆಕ್ಟಿನ ಕ್ವೆಶನ್ಗಳಿದ್ದಾವೆ. ಸೊ ಹಾಗಾಗಿ ನಾನು ಸುಮಾರು ಒಂದು 19 ಕ್ವೆಶನ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದು ನಿಮಗೆ ಸಹಾಯಕಾರಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ಆಚಾರ್ಯ IAS ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಿಮಗೆ UPSC ಎಕ್ಸಾಮ್ ಏನಿದೆ ಇದಕ್ಕೆ ಒಳ್ಳೆ ತರಬೇತಿ ಮತ್ತು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಸೊ ಈ ರೀತಿಯಾದಂತಹ ಏನು ನಮ್ಮ ಕಾರ್ಯಕ್ರಮಗಳಿದ್ದಾವೆ ಇವುಗಳ ಸದುಪಯೋಗಗಳನ್ನ ಮಾಡ್ಕೊಳ್ಳಿ. ಸೊ ನಮ್ಮ ಸಹಾಯ ನಿಮಗೆ ನಿರಂತರವಾಗಿರುತ್ತೆ. ನಮಸ್ಕಾರ.